ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೆಕ್ಷನ್ ಇ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ ಫಸ್ಟ್ ಎಪಿಸೋಡ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೆಕೆಂಡ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಸೆಕೆಂಡ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಒಂದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಅವಳು ಹೆಂಗಾದ್ರೂ ಮಾಡಿ ಸೆಕ್ಷನ್ ಇ ಬಿಟ್ಟು ಓಡಿಸ್ಬೇಕು ಅಂತ ಹೇಳಿ ಕೈಫರು, ಯೂರಿ ಅವರೆಲ್ಲ ಸೇರ್ಕೊಂಡು ಅವಳ ಚೇರ್ಗೆ ಗಮನ ಹಾಕ್ಬಿಟ್ಟಿರ್ತಾರೆ. ಅದು ಗೊತ್ತಿಲ್ಲದ ಅವಳು ಕೂತ್ಕೊಂಡು ಈಗ ಬಟ್ಟೆ ಕೂಡ ಹರಿದೋಯ್ತು, ಅವಮಾನ ಆಗೋಯ್ತು ಅವಳಿಗೆ. ಅದರಿಂದ ಸಖತ್ ಕೋಪ ಪಟ್ಟವಳು ಸ್ಟ್ರೇಟ್ ಆಗಿ ಅವ್ರಿರೋ ಜಾಗಕ್ಕೆ ಹೋಗಿ ಅವ್ರ ಮಕ್ಕಕ್ಕೆ ಜಾಕೆಟ್ ಎಲ್ಲ ಎತ್ತಿ ಹೊಡೆದು ನೀನ ನೋಡ್ಕೊಂಡ್ಬಿಡೋಣ ಕಣೋ, ಅದ್ ಹೆಂಗ್ ನನ್ನ ಸೆಕ್ಷನ್ ಈ ಬಿಟ್ಟು ಓಡಿಸ್ಬಿಡ್ತಿ ಅಂತ ನಾನು ನೋಡ್ತೀನಿ ಅಂತ ಚಾಲೆಂಜ್ ಹಾಕ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಕೈಫರ್ ಅಂತೂ ಸಖತ್ ಕೋಪದಲ್ಲಿ ನೋಡ್ತಾ ಇರ್ತಾನೆ, ಇವಳಿಗೆ ಎಷ್ಟು ಕೊಬ್ಬಿದ್ರೆ ನನ್ನ ಹತ್ರ ಹಿಂಗ್ ಮಾತಾಡ್ತಾಳೆ ಅಂತ. ಅದಾದ್ಮೇಲೆ ಆಲ್ಮೋಸ್ಟ್ ನೈಟ್ ಆಗಿರತ್ತೆ. ಜನ ಮನೆವರೆಗೂ ಬಿಡ್ಬೇಕು ಅಂತ ಹೇಳಿ ಸಿನ್ನೆ ಜೊತೆಗೆ ಹೋಗ್ತಾ ಇರೋದು. ಆತರ ಬಿಡ್ಬೇಕಾದ್ರೆ ಅವ್ನ್ ಹೇಳ್ತಾನೆ, ಅಯ್ಯೋ ಕೇಫರ್ನ ಬೇರೆ ನೀನು ಕೋಪದಲ್ಲಿ ಭೀಮನ್ನು ಹಂಗೆ ಹಿಂಗೆ ಅಂತ ಬೇರೆ ಬೈದ್ಬಿಟ್ಟೆ. ಅವ್ನ್ ಫಸ್ಟೇ ಮೆಂಟಲ್, ಅವ್ನ್ ಏನ್ ಕೆಲಸ ಮಾಡ್ತಾನೋ ಗೊತ್ತಿಲ್ವೇ, ನಿನ್ ಮೇಲೆ ಯಾವ ತರ ವೆಕ್ಸ್ ಮಾಡ್ತಾನೋ ಗೊತ್ತಿಲ್ವೇ, ಏನ್ ಮಾಡ್ತೀಯೋ ಹೆಂಗ ಅವ್ನ ಕೈಯಿಂದ ತಪ್ಪಿಸ್ಕೊಳ್ತೀಯೋ ಅಂತ ಇವ್ರು ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವಳು ಅದನ್ನೇ ಯೋಚನೆ ಮಾಡ್ಕೊಂಡ್ ಬರ್ತಾ ಇದ್ಲು. ಮನೆ ಬಂದಿದ್ದು ಗೊತ್ತಿಲ್ಲ. ಸಿನ್ನೆ, ಹೇ ಎಲ್ಲೋಗ್ತಾ ಇದ್ಯಾ ನೋಡು, ನಿಮ್ ಮನೆ ಬಂತು ಅಂದಾಗ ಅವಳು ಕೂಡ ಓಕೆ ಓಕೆ ಥ್ಯಾಂಕ್ಸ್ ಕಣೋ ಅಂತ ಹೇಳಿ ಅವ್ನಿಗೆ ಟಾಟಾ ಬಾಬೆ ಗುಡ್ ನೈಟ್ ಎಲ್ಲ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಳೆ. ಅವ್ನ್ ಕೂಡ ಬಾಬೆ ಮಾಡ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಆ ರೌಡಿ ಬಾಯ್ಸ್ ಎಲ್ಲ ಬಂದಿರ್ತಾರೆ. ಅಂದ್ರೆ ಬೆಳಗ್ಗೆ ಬಂದು ಕೆಲವ್ರನ್ನ ಹೊಡಿತಾ ಇದ್ದ ಅಲ್ವಾ, ಅವನು ಇನ್ನೊಷ್ಟು ಫ್ರೆಂಡ್ಸ್ ನ ಕರ್ಕೊಂಡ್ ಬಂದಿರ್ತಾನೆ. ಅವ್ರು ಇವನ್ನ ನೋಡಿ ಆವಾಜ್ ಆಗ್ತಾ ಇರ್ತಾರೆ, ಏನೋ ಮನೆಗೆ ಹೋಗ್ಬೇಕು ಅಂತಿಲ್ವಾ ನಿನ್ಗೆ, ಏನ್ ಗತಿ ಕಾಣಿಸ್ತೀನಿ ನೋಡ್ಕೊಂಡಿರು ಹಂಗೆ ಹಿಂಗೆ ಅಂತ ಅವನ್ನ ಒಂಥರ ಟೆನ್ಷನ್ ಆಗೋ ತರ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಹುಡುಗಿ ನೋಡಕ್ ತುಂಬಾ ಚೆನ್ನಾಗಿದ್ದಾಳೆ, ಮನೆವರೆಗೂ ಬೇರೆ ಡ್ರಾಪ್ ಮಾಡ್ತಾ ಇದ್ಯಾ, ಏನು ಗರ್ಲ್ ಫ್ರೆಂಡಾ, ಇವಾಗ ನಿನ್ನ ಹೊಡೆದು ಸೋಲಿಸ್ಬಿಟ್ರೆ ಹುಡುಗಿ ನಮ್ಗೇನಾ ಅಂತ ನಮ್ ಹೀರೋಯಿನ್ ಬಗ್ಗೆ ಅಂದ್ರೆ ಜೆ ಬಗ್ಗೆ ಕೂಡ ಸ್ವಲ್ಪ ತಪ್ಪಾಗಿ ಮಾತಾಡ್ತಾರೆ. ಸಿಯನ್ಗೆ ಸಖತ್ ಟೆನ್ಷನ್ ಆಗೋಯ್ತು. ಸೊ ಹೊರಗಡೆ ಏನಾಯ್ತು ಅಂತ ಗೊತ್ತಿಲ್ಲ. ಇವಾಗ ಒಳಗಡೆ ಹೋಗ್ತಾರೋ ನಮ್ ಜೆನ ತೋರಿಸ್ತಾರೆ. ಅವಳಂಗೆ ಸ್ವಲ್ಪ ಬೈವಾಗ ಒಳಗಡೆ ಹೋಗ್ತಿದ್ದಾಳೆ. ಯಾಕಂದ್ರೆ ಅವ್ರ ದೊಡ್ಡಣ್ಣ ಯಾರಿಗೋ ಸರಿಯಾಗಿ ಬೈತಾ ಇರ್ತಾರೆ. ಏನೋ ನಿನ್ಗೆ ರೋಗ ದಿನ ಮನೆಗ್ ಬರೋದಕ್ಕೆ ಒಂದ್ರ ಮನೆ ಬಿಟ್ಟು ಹೋಗ್ತಿ ಅಂತ ಏನ್ ಹೇಳೋರು ಕೇಳೋರು ಯಾರು ಇಲ್ವಾ ನಿನ್ಗೆ, ನಾಳೆಯಿಂದ ಮರ್ಯಾದಾಗ ಮನೆಗ್ ಬರೋದನ್ನ ನೋಡು ಅಂತ ಬೈತಾ ಇರ್ತಾರೆ. ಇವಳು ಹಂಗೆ ಒಳಗಡೆ ಹೋಗ್ತಾಳೆ. ಅವ್ರ ಆಂಟಿ ನೋಡ್ಬಿಟ್ಟು, ಬಾಮ ಜೆ ಬಾ ಊಟ ಇದೆ ಬಾ, ನೀನು ಹಂಗೆ ಊಟ ಮಾಡ್ಬಿಡು ಬಾ ಅಂತ ಕರೀತಾರೆ. ಅವಳು ಹಂಗೆ ನಿಧಾನಕ್ಕೆ ಆ ಡೈನಿಂಗ್ ಟೇಬಲ್ ಹತ್ರ ಹೋಗ್ತಾಳೆ. ಸರಿ ಅವ್ರಣ್ಣ ಯಾರನ್ನಪ್ಪ ಬೈತಾ ಇರೋದು, ಸ್ವಲ್ಪ ಮುಖ ನೋಡೋಣ ಅಂತ ನೋಡಿದ್ರೆ ಅದು ಹ್ಯಾರಿಸು, ಅದೇ ಜೆ ಸ್ಕೂಲ್ ಅಲ್ಲೇ ಓದ್ತಾ ಇರ್ತಾನಲ್ವಾ, ಎಲ್ಲಾನ ಹುಡುಗಿ ಜೊತೆ ಸುತ್ತಾ ಇರ್ತಾನಲ್ವಾ ಅವನು. ಅಂದ್ರೆ ಜೆಗೆ ಇವನ್ ಕೂಡ ಅಣ್ಣಾನೆ. ಆ ಆಂಟಿ ಅವರ ಎರಡನೇ ಮಗ ಇವನು. ಒಂದೇ ಸ್ಕೂಲ್ ಅಲ್ಲಿ ಇದ್ಕೊಂಡು ತಂಗಿಗೆ ಹೆಂಗೆಲ್ಲ ಮಾಡ್ತಾನೆ ನೋಡಿ. ಬಟ್ ಅವಳು ದೊಡ್ಡದಾಗ ಏನು ಮಾತಾಡಿಲ್ಲ, ಸೈಲೆಂಟ್ ಆಗಿ ಹೋಗಿ ಕೂತ್ಕೊಂಡ್ಲು. ಆಕ್ಚುಲಿ ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿರ್ತೀವಿ, ನಿನ್ ಕಸನ್ ಗೆ ಸ್ವಲ್ಪ ಹೇಳ್ಬಾರ್ದ ಅಂತ ಅವ್ರ ಆಂಟಿ ಮಾತಾಡಿರ್ತಾರಲ್ಲ, ಅದು ಇವನ್ ಬಗ್ಗೆನೆ. ಈಗ ಅವ್ರ ದೊಡ್ಡನ್ನ ಹೇಳ್ತಾರೆ, ಇಲ್ಲಿ ನೋಡು ಹ್ಯಾರಿಸ್, ನಿನ್ಗೆ ಇದಕ್ಕಿಂತ ಏನೋ ದೊಡ್ಡ ಕೆಲಸ, ಇಬ್ರು ಒಂದೇ ಸ್ಕೂಲ್ ಅಲ್ಲಿ ತಾನೆ ಓದ್ತಾ ಇದೀರಾ, ನಾಳೆಯಿಂದ ಜೆನ ನೀನೇ ನಿನ್ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅವ್ನ್ ಕೂಡ ಸರಿ ಆಯ್ತಣ್ಣ ಅಂತ ಹೇಳ್ತಾನೆ. ಬಟ್ ಇವನು ಇಲ್ಲ ಅಣ್ಣ ಬೇಡ ಪರವಾಗಿಲ್ಲ, ಪಕ್ಕದಲ್ಲೇ ಅಲ್ವಾ ಸ್ಕೂಲು, ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಇವ್ನಿಗೆ ಇದಕ್ಕಿಂತ ಇನ್ನೇನಮ್ಮ ಇದೆ ಕೆಲಸ, ಅವನೇ ನಿನ್ನ ಕರ್ಕೊಂಡು ಹೋಗ್ತಾನೆ, ನೀನ್ ಸೈಲೆಂಟ್ ಆಗಿರು ಅಂತ ಅವಳನ್ನು ಸೈಲೆಂಟ್ ಮಾಡಿಸ್ಬಿಟ್ರು. ಈ ಹ್ಯಾರಿಸ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಹಂಗೋಗಿ ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಸ್ಕೂಲ್ ಕೂಡ ರೆಡಿ ಆದ್ರು. ಇನ್ ಹ್ಯಾರಿಸ್ ಅದನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು. ಆದ್ರೆ ಇವಳಿಗೆ ಅವ್ನ ಮುಖ ನೋಡ್ತಾ ಇದ್ರೆ ಇಷ್ಟ ಆಗ್ತಾ ಇಲ್ಲ. ಬೇಡ ಹ್ಯಾರಿಸ್ ಪರವಾಗಿಲ್ಲ, ಅಣ್ಣ ಹೇಳಿದ್ರು ಅಂತ ನೀನೇ ಸೀರಿಯಸ್ ಆಗಿ ತಗೊಂಡ್ಬೇಡ, ನಾನ್ ನಡ್ಕೊಂಡೆ ಹೋಗ್ತೀನಿ ಅಂತ ಹೇಳಿದ್ರೆ ಇವನು, ಯಾಕೆ ನಾನ್ ಬೈಸ್ಕೊಳ್ಳೋದಕ್ಕ, ದೊಡ್ಡನ ಆಲ್ರೆಡಿ ಹೇಳಿದಾರೆ ತಾನೆ ನಾನೇ ಕರ್ಕೊಂಡು ಹೋಗ್ಬೇಕಂತ, ಇನ್ನೇನು ಬಂದ್ ಕಾರ್ ಹತ್ತು, ನನ್ನ ಬೈಸೋ ಕೆಲ್ಸ ಎಲ್ಲ ಇಡ್ಬೇಡ ಅಂತ ಹೇಳಿದಾಗ ಅವಳು ಕೂಡ ಬೇರೆ ವಿಧಿ ಇಲ್ದೆ ಸರಿ ಆಯ್ತು ಸಾರಿ ಕಣೋ ಅಂತ ಹೇಳ್ಕೊಂಡು ಅವಳು ಕಾರ್ನ ಹಚ್ತಾಳೆ. ಇವ್ನ್ ಅಂತಾನೆ, ನಿನ್ ಮೇಲೆ ಇರೋ ಕೋಪ ನನ್ಗೇನ್ ಅಷ್ಟು ಬೇಗ ಕಡಿಮೆ ಆಗ್ಬಿಡೋದಿಲ್ಲ, ಇದ್ರು ಅವ್ನ್ ಮಾತ್ಗೋಸ್ಕರ ನಾನ್ ಬೆಲೆ ಕೊಡ್ತಾ ಇರೋದು ಅಂತ ಹೇಳ್ತಾನೆ. ಇವ್ರಿಬ್ಬರ ಮಧ್ಯೆ ಏನಂತ ಒಂದು ವೈರತ್ವ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಯಾಕಂದ್ರೆ ದೊಡ್ಡಣ್ಣ ಚೆನ್ನಾಗಿ ಮಾತಾಡಿಸ್ತಾನೆ, ಇವ್ನ್ ಮಾತ್ರ ಏನಕ್ಕೆ ಇತ್ರ ಕೋಪ ಪಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಹಂಗಾಗಿ ಇವಾಗ ಅವಳು ಸ್ಕೂಲ್ ಕೂಡ ಹೊರಟೋದ್ಲು. ಕ್ಲಾಸ್ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲರೂ ಅಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದಾರೆ. ಇನ್ನೇನ್ ಕೆಲಸ ಅವ್ರಿಗೆ ದಿನ ಪೂರ್ತಿ ಅದೇ ತಾನೆ. ಇವಳು ಹೋಗಿ ಅವಳ ಸೀಟ್ ಹತ್ರ ನೋಡಿದಾಗ ಹಿಂದೆ ದಿನ ಅವಳಿಗೆ ಕಟ್ ಅಂಟ್ಕೊಂಡಿತ್ತಲ್ಲ ಆ ಚೇರ್ಗೆ, ಅದೆಲ್ಲ ಹಂಗೆ ಇದ್ದಿರತ್ತೆ. ಅದನ್ನ ನೋಡ್ತಾ ಇದ್ರೆ ಅವಳಿಗೆ ಸಖತ್ ಟೆನ್ಷನ್ ಆಗುತ್ತೆ, ನನ್ ಮಕ್ಳು ನನ್ಗೆ ಇಷ್ಟ ಮಾಡಿಸಿದ್ರ ಅಂತ. ಸರಿ ಬೇರೆ ವಿಧಿಲ್ದೆ ಹೋಗಿ ಸೈಲೆಂಟ್ ಆಗಿ ಕೂತ್ಕೊಂತಾಳೆ. ಅವ್ಳು ಕೂತ್ಕೊಂಡಿದ್ದು ಒಂದ್ ಸ್ವಲ್ಪ ಹೊತ್ತಿಗೆ ಕೈಫರು ಮತ್ತೆ ಯೂರಿ ಕೂಡ ಕ್ಲಾಸ್ ಒಳಗಡೆ ಬರ್ತಾರೆ. ಜೊತೆಗೆ ಒಂದು ಲಿಸ್ಟ್ ನ ಕೂಡ ತಂದಿರ್ತಾರೆ. ಮರ್ಯಾದೆಗೆ ಹೋಗಿ ಕ್ಯಾಂಟೀನ್ ಅಲ್ಲಿ ಇದೆಲ್ಲ ತಗೊಂಡ್ ಬಾ ಅಂತ ಹೇಳಿದ್ರೆ ಅವಳಂಗೆ ಕೊಬ್ಬಿಂದಾನೆ ಹೇಳಿದ್ಲು, ಓಯ್ ನಿನ್ಗೇನ್ ಕೊಬ್ಬ, ನನ್ ಕೈಲಾಗೋದಿಲ್ಲ, ನಿಮಗ್ ಬೇಕಂದ್ರೆ ನೀವೇ ತಗೊಳ್ಳಿ, ನಾನ್ ಹೋಗೋದಿಲ್ಲ ಅಂತ ಇವಳು ಬೋಲ್ಡ್ ಆಗಿ ಹೇಳಿದ್ಲು. ಅವ್ನಿಗೆ ಕೈಫರ್ಗೆ ಟೆನ್ಷನ್ ಆಗೋಯ್ತು. ಹಂಗೆ ಹತ್ರ ಬಂದವನು, ಏನು ಆಗಲ್ವಾ, ನಾನ್ ಫಸ್ಟ್ ಸಕ್ಕದ ಹೊಟ್ಟೆ ಹಶ್ವಲ್ಲಿದ್ದೀನಿ, ನನ್ಗೆ ತಂದಿಲ್ಲ ಅಂತ ಇಟ್ಕೋ, ನಿನ್ನ ಹಂಗೆ ಕಚ್ಚಿ ತಿಂದ್ಬಿಡ್ತೀನಿ ಅಂತ ಮುಖನ ಹತ್ರ ಎತ್ಕೊಂಡು ಹೋಗಿ ಅವಳಿಗೆ ಆವಾಜ್ನ ಹಾಕ್ತಾನೆ. ಬಟ್ ಅವಳು ಏನು ಕಡಿಮೆ ಆದವಳಲ್ವಲ್ಲ, ಅವಳಂಗೆ ಗುರಾಯಿಸ್ಕೊಂಡು ನೋಡ್ತಾಳೆ, ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೋ ಮಾಡ್ಕೋ ಹೋಗೋ ಅಂತ. ಇವ್ರಿಬ್ರು ತುಂಬಾ ಹೊತ್ತು ಇತ್ರ ನಿಂತ್ಕೊಂಡಿರೋದ್ರ ನೋಡ್ಬಿಟ್ಟು ಅಕ್ಕಪಕ್ಕದಲ್ಲಿ ಇರೋರೆಲ್ಲ ನಗಕ್ಕೆ ಶುರು ಮಾಡ್ಬಿಟ್ರು. ಇವ್ರಿಬ್ರು ನಿಜವಾಗ್ಲೂ ಹಸ್ಬೆಂಡ್ ವೈಫ್ ತರನೇ ಜಗಳ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು. ಅದಾದ್ಮೇಲೆ ಇಬ್ರಿಗೂ ಸಖತ್ ಸಂಕಟ ಆಗೋಯ್ತು. ಇದ್ರು ಇವಳು ಸರಿ ಆಯ್ತು ಬೇರೆಯವ್ರಿಗಾದ್ರೂ ಎತ್ಕೊಂಡು ಹೋಗ್ಬೇಕಲ್ವಾ ಅಂತ ಹೇಳಿ ಕ್ಯಾಂಟೀನ್ಗೆ ಹೋಗಿ ಊಟನ ತಗೊಂಡ್ ಬರ್ತಾ ಇರ್ತಾಳೆ. ಊಟ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವಳಗ ವೆಯ್ಟ್ ಎತ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಕೈಲಿರೋ ಚಿಲ್ಡ್ರೆ ಕಾಸೆಲ್ಲ ಕೆಳಗಡೆ ಬಿದ್ದೋಯ್ತು. ಅದನ್ನ ಎತ್ತಾ ಇರ್ಬೇಕಾದ್ರೆ ಆ ಕಡೆ ಪಾಸ್ ಆಗ್ತಾರ ಹುಡುಗಿರು. ಅಯ್ಯೋ ಪಾಪ, ಈ ಸೆಕ್ಷನ್ ಈ ಹುಡುಗಿ ಒಬ್ಬಳು ಸಿಕ್ಕಾಕೊಂಡು ತುಂಬಾ ಕಷ್ಟ ಪಡ್ತಿದ್ದಾಳೆ, ಕೇಫರ್ ಇವಳಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಇವಳು ಅದನ್ನೆಲ್ಲ ಕೇರ್ ಮಾಡ್ಕೊಂಡಿಲ್ಲ. ಅದೇ ಟೈಮ್ ಜಾಗಕ್ಕೆ ಹ್ಯಾರಿಸ್ ಮತ್ತೆ ಅವ್ರ ಗರ್ಲ್ ಫ್ರೆಂಡ್ ಎಲ್ಲ ಅಂತ ಇದ್ಲಲ್ವಾ ಆ ಹುಡುಗಿ ಬರ್ತಾರೆ. ಹ್ಯಾರಿಸ್ ಗಂತ
ಅದನ್ನ ನೋಡಿದ ತಕ್ಷಣ ಟೆನ್ಷನ್ ಆಗೋಯ್ತು. ಏನು ಸೆಕ್ಷನ್ ಈ ಹುಡುಗರಿಗೋಸ್ಕರ ನೀನ್ ಇದನ್ನ ತಗೊಂಡ್ ಹೋಗ್ತಾ ಇದೀಯಾ, ಅವ್ರಿಗೆ ಎಡಬಿಡಿ ಕೆಲಸ ಮಾಡಕ್ಕೆ ಅಂತಿದ್ಯಾ ನೀನು, ಬಿಡು ಅದನ್ನೆಲ್ಲ ಬಿಟ್ಬಿಟ್ಟು ಫಸ್ಟ್ ಮರದಾಗ ಎತ್ಕೊಂಡು ಕ್ಯಾಂಟೀನ್ ಅಲ್ಲಿ ರಿಟರ್ನ್ ಕೊಡು ಅಂತ ಹೇಳಿದ್ರೆ ಅವಳು ಇಲ್ಲ ಹ್ಯಾರಿಸ್ ಸಾರಿ ನಾನು ಈ ಕೆಲಸನ ಮಾಡ್ಲೇಬೇಕು ಅಂತ ಅವನ ಹತ್ರ ಅಷ್ಟಾಗಿ ಮಾತಾಡಿಲ್ಲ, ಆ ಊಟನ ತಗೊಂಡೋದ್ಲು. ಇದರಿಂದ ಹ್ಯಾರಿಸ್ಗೆ ಸಖತ್ ಕೋಪ ಬಂದ್ಬಿಡ್ತು. ಅವಳ ಊಟ ತಗೊಂಡು ಕ್ಲಾಸ್ ಅಲ್ಲಿ ಇಟ್ಟಿದ ತಕ್ಷಣ ಅಯ್ಯೋ ಸುಮಾರು ವರ್ಷದಿಂದ ತಿಂದಿರೋ ತರ ಒಂದು ರಿಯಾಕ್ಷನ್, ಎಲ್ಲರೂ ಹೋಗಿ ನನಗದ್ ಬೇಕು ನನಗಿದ್ ಬೇಕು ಅಂತ ಕಿತ್ತಾಡ್ಕೊಂಡ್ ತಿಂತಾ ಇರ್ತಾರೆ. ಇವಳು ಊಟ ಕೊಟ್ಬಿಟ್ಟು ಸಪರೇಟ್ ಆಗ್ತಾನೆ ಯಾವಾಗ ಹೋಗಿ ತಿನ್ನೋದು. ಹತ್ರ ಹೋಗ್ಬೇಕಾದ್ರೆ ಫ್ಲೆಕ್ಸ್ ಕರೀತಾನೆ, ನೀನ್ ಇಲ್ಲಿ ಸಪರೇಟ್ ಆಗಿ ಹೋಗ್ತಾ ಇದೀಯ, ನೀನು ನಮ್ ಜೊತೆನೆ ಊಟ ಮಾಡು ಬಾ ಅಂತ. ಇವಳಿಗೆ ಸ್ವಲ್ಪ ಸಂತೋಷ, ಓಕೆ ಸ್ವಲ್ಪ ಮಿಂಗಲ್ ಆಗ್ತಾ ಇದೀನಿ ಸ್ಟೂಡೆಂಟ್ಸ್ ಜೊತೆ ಅಂತ. ಇವಳ ಹತ್ರ ಕೂತ್ಕೊಂಡು ತಿಂತಾ ಇರ್ಬೇಕಾದ್ರೆ ತಿರ್ಗಿ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಇವ್ರಿ ಬಂದು ಜನ ಗುರಾಯಿಸ್ತಾನೆ ಇರ್ತಾನೆ, ಇವಳು ಕೂಡ ನಮ್ ಜೊತೆನೆ ಕೂತ್ಕೊಂಡು ತಿನ್ಬೇಕಾ ಅಂತ. ಬಟ್ ಕೈಫರ್ ಅವರೆಲ್ಲ ಏನು ಹೇಳಿಲ್ಲ ಅಂತ ಕಾಣಿಸುತ್ತೆ. ಇವರಿಗೆ ಕೋಪ ಬಂದು ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಇವ್ರು ಕೂಡ ಹೋದ್ರೆ ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ರು. ಇವಾಗ ಹಂಗೆ ಕ್ಲಾಸ್ ಟೈಮ್ ಅಲ್ಲಿ ತೋರಿಸ್ತಾರೆ, ಒಂದು ಟೀಚರ್ ಬಂದಿದ್ದಾರೆ, ಫಿಮೇಲ್ ಟೀಚರ್. ಅವರು ಒಬ್ಬೊಬ್ಬರಾಗಿ ನಿಲ್ಲಿಸ್ಬಿಟ್ಟು ಅಂದ್ರೆ ಅವ್ರ ಹೆಸರನ್ನ ಕರೆದು ಕ್ವೆಶನ್ಸ್ ನ ಕೇಳ್ತಾ ಇರ್ತಾರೆ. ಬಟ್ ಒಬ್ಬನಿಗೂ ಸರಿಯಾಗಿ ಆನ್ಸರ್ ಗೊತ್ತಿಲ್ಲ. ಒಂದು ಮೇಲ್ ಟೀಚರ್ ಇದ್ರೇನೆ ಇವರು ಮರ್ಯಾದೆ ಕೊಡೋದಿಲ್ಲ, ಗೆಲ್ಲಿ ಮಾಡ್ಕೊಂಡು ಹರಟೆ ಹೊಡ್ಕೊಂಡಿರ್ತಾರೆ. ಇನ್ ಫಿಮೇಲ್ ಟೀಚರ್ ಅಂದ್ರೆ ಎಷ್ಟು ಮಾತ್ರ ಮರ್ಯಾದೆ ಕೊಡ್ತಾರೆ. ಇವ್ರ ಇದ್ರ ಒಬ್ಬೊಬ್ಬರ ಹೆಸರಾಗಿ ಕರೆದು ಕ್ವೆಶನ್ ನ ಕೇಳ್ತಾ ಇದ್ರೆ ಯಾರು ಆನ್ಸರ್ ಮಾಡ್ತಾ ಇಲ್ಲ. ನಿನಗೆ ಆ ಕ್ವೆಶನ್ ಗೆ ಆನ್ಸರ್ ಗೊತ್ತಿಲ್ಲ ಅಂತ ಒಬ್ಬ ಗೆಲ್ಲಿ ಮಾಡಿದ್ರೆ, ನಿನಗೆ ಈ ಕ್ವೆಶನ್ ಗೆ ಆನ್ಸರ್ ಗೊತ್ತಿಲ್ಲ ಅಂತ ಇನ್ನೊಬ್ಬ ಗೆಲ್ಲಿ ಮಾಡ್ತಾನೆ. ಈ ತರ ಒಬ್ರಿಗೊಬ್ರು ಅಂತ ಹೇಳಿ ಹರಟೆ ಹೊಡಿತಾ ಇರ್ತಾರೆ. ಈಗ ನೆಕ್ಸ್ಟ್ ಆ ಮೇಡಮ್ ಹೀರೋಯಿನ್ ಹೆಸರನ್ನ ಕರೀತಾರೆ, ಜೆ ಹೆಸರನ್ನ ಕರೀತಾರೆ. ಅಂದ್ರೆ ಅಟೆಂಡೆನ್ಸ್ ಅಲ್ಲಿ ಕೊಟ್ಟಿರ್ತಾರಲ್ವಾ ಫುಲ್ ಹೆಸರು, ಅದನ್ನ ಕರೀತಾರೆ. ಜಾಸ್ಪರ್ ಜೀನ್ ಫರ್ನಾಂಡಸ್ ಮರಿಯಾನೋ ಅಂತ ಕರೆದಾಗ ಅವಳು ಕೂಡ ಆ ಅಂತ ಎದ್ ನಿಂತ್ಕೊಂತಾಳೆ. ಆ ಮೇಡಮ್ ಏನು ಫರ್ನಾಂಡಸ್, ಹಂಗಾದ್ರೆ ಹ್ಯಾರಿಸ್ ಫರ್ನಾಂಡಸ್ ಗೆ ನೀವು ರಿಲೇಟಿವ್ ಅಂತ ಕೇಳಿದಾಗ ಅವಳು ಕೂಡ ಹೌದು ಅಂತ ಹೇಳ್ತಾಳೆ. ಈ ಹೆಸರನ್ನ ಕೇಳಿದ ತಕ್ಷಣ ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು. ಇನ್ನು ಫರ್ನಾಂಡಸ್ ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಕೈಫರ್ ಕೂಡ ಕೇಳ್ತಾನೆ, ಏನು ಹ್ಯಾರಿಸ್ ಫರ್ನಾಂಡಸ್ ಗೆ ನೀನು ರಿಲೇಟಿವ್ ಅಂತ ಕೇಳಿದಾಗ ಹೌದು ನನ್ ಕಸಿನ್ ಅಂತ ಇವಳು ಕ್ಯಾಶುವಲ್ ಆಗಿ ಹೇಳಿದ್ಲು. ಬಟ್ ಇವ್ರಿಗೆಲ್ಲ ಏನಾಯ್ತು ಅಂತ ಗೊತ್ತಿಲ್ಲ. ಹಂಗೆ ಒಬ್ಬೊಬ್ರು ಮುಖ ತಿರ್ಗಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆ ಮೇಡಮ್ ಅಲ್ಲಿಂದ ಹೋದ್ಮೇಲೆ ಕೂಡ ಇವಳು ಹೋಗ್ಬೇಕು ಅಂತ ನೋಡ್ತಾಳೆ. ಎಲ್ಲರ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ತಾಳೆ ಅಲ್ವಾ, ಅದ್ರ ಮಾತಾಡ್ಬೇಕು ಅಂತ ನೋಡಿದ್ರೆ ಯಾರು ಮುಖ ಕೊಟ್ಟು ಮಾತಾಡ್ತಾ ಇಲ್ಲ. ಇವಳು ನಂಗೆ ಅವಾಯ್ಡ್ ಮಾಡ್ಬಿಟ್ಟು ಹೊಟ್ಟೋದ್ರು. ಲೆಕ್ಸ್ ಎಷ್ಟ್ ಚೆನ್ನಾಗಿ ಮಾತಾಡಿಸ್ತಾ ಇದ್ದ, ಅವ್ನ್ ಕೂಡ ಮಾತಾಡಿಲ್ಲ, ಸೈಲೆಂಟ್ ಆಗಿ ಬ್ಯಾಗ್ ತಗೊಂಡು ಹೊಟ್ಟೋದ. ಎಲ್ಲರಿಗಿಂತ ಮುಖ್ಯವಾಗಿ ಕೈಫರು ಇವಳು ಮಾತಾಡಿಲ್ಲ, ಇವಳು ಪಾಡ್ಗೆ ಇವಳಿದ್ರೆ ಕೂಡ ಇವನೇ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ದ. ಇವಾಗ ಅವಳು ಕಾಲ್ ಹೇಳೋದು ಅವ್ನ ಕೆಲ್ಸ. ಹಂಗಿರ್ಬೇಕಾದ್ರೆ ಅವ್ನ್ ಕೂಡ ಇವಳನ್ನ ಕೇರ್ ಮಾಡಿಲ್ಲ, ಅವ್ನ್ ಪಾಡ್ಗವನು ಹೊರಗಡೆ ಹೊಟ್ಟೋದ. ಇವಳಿಗೇನ್ ಅರ್ಥ ಆಗಿಲ್ಲ, ಯಾಕೆ ಇವಾಗ ಎಲ್ಲರೂ ಇಷ್ಟೊಂದು ಅವಾಯ್ಡ್ ಮಾಡ್ತಿದಾರ ಹೆಸರನ್ನ ಕೇಳ್ದಾಗಿಂದ ಅಂತ. ಅದಾದ್ಮೇಲೆ ಸ್ಕೂಲ್ ಮುಗಿಸ್ಕೊಂಡವಳು ಮನೆಗ್ ಕೂಡ ಬಂದ್ಬಿಟ್ಲು. ಸರಿ ಇದ್ರ ಬಗ್ಗೆ ಸಿಯನ್ಗಾದ್ರೂ ಏನಾದ್ರು ಗೊತ್ತಿರತ್ತೇನೋ ಕೇಳೋಣ ಅಂತ ಕಾಲ್ ಮಾಡ್ತಾಳೆ. ಯಾಕಂದ್ರೆ ಸಿಯನ್ ಇವತ್ತು ಸ್ಕೂಲ್ಗೆ ಬಂದಿರೋದಿಲ್ಲ. ಬಟ್ ಅವ್ನ್ ಫೋನ್ ಎತ್ತದವನು ಇಲ್ಲ ನನ್ಗೆ ಸ್ವಲ್ಪ ಮೈ ಹುಷಾರಿಲ್ಲ, ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ಟ. ಅವನು ಏನು ಸರಿಯಾಗಿ ಮಾತಾಡಿಲ್ಲ. ಸರಿ ಇದ್ರ ಬಗ್ಗೆ ಹ್ಯಾರಿಸ್ ಹತ್ರನೇ ಕೇಳೋಣ ಅಂತ ಹ್ಯಾರಿಸ್ ಬರೋವರೆಗೂ ನೈಟ್ ಎಲ್ಲ ನಿದ್ದೆ ಮಾಡದೆ ವೇಟ್ ಮಾಡ್ತಾ ಇರ್ತಾಳೆ. ಯೂಶುವಲ್ ಆಗಿ ಅವ್ನ್ ಲೇಟ್ ಆಗ್ತಾನೆ ಮನೆಗ್ ಬರ್ತಾನೆ. ಅವಾಗವರೆಗೂ ಎದ್ದಿದ್ದು ಅವನೀಗ ಮನೆ ಒಳಗಡೆ ಬರ್ತಿದ್ದಾನೆ ಅಂತ ಗೊತ್ತಾಗಿ ಹೋಗಿ ಕೇಳ್ತಾಳೆ, ಹೌದು ನಿಂಗು ಮತ್ತೆ ಸೆಕ್ಷನ್ ಇ ಅವ್ರಿಗೆ ಏನ್ ಪ್ರಾಬ್ಲಮ್, ನಿನ್ ಹೆಸರನ್ನ ಕೇಳಿದಾಗಿಂದ ಅವ್ರು ನನ್ನ ತುಂಬಾನೇ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಅಂದ್ರೆ ನಿಮ್ ರಿಲೇಟಿವ್ ಅಂತ ಗೊತ್ತಾದಾಗಿಂದ ನನ್ನ ನಾರ್ಮಲ್ ಆಗಿ ಟ್ರೀಟ್ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಹ್ಯಾರಿಸ್ ಹೇಳ್ತಾನೆ, ಅವ್ರಿಗೂ ನನ್ಗೂ ಏನ್ ಸಂಬಂಧ, ಅವ್ರ ಯಾವ ಸೆಕ್ಷನ್ ನಾನ್ ಯಾವ ಸೆಕ್ಷನ್, ತಲೆಯಲ್ಲಿ ಬುದ್ಧಿ ಇದ್ದೆ ಕೇಳ್ತಾ ಇದೀಯ ನೀನು ಅಂತ ಅವ್ನ್ ಬೈತಾ ಇರ್ತಾನೆ. ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ. ಇಲ್ಲ ಕ್ಲಾಸ್ ಅಲ್ಲಿ ಆ ಮೇಡಮ್ ನಿಮ್ಮ ರಿಲೇಷನ್ ಅಂತ ಕೇಳಿದಾಗ ನಾನು ಹೌದು ಅಂತ ಹೇಳ್ದೆ, ಅವಾಗಿಂದ ಯಾಕೋ ಅವರೆಲ್ಲ ನನ್ನ ತುಂಬಾ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ಬೇಕಂದ್ರೆ ನೀನ್ ಅವ್ರನ್ನ ಕೇಳ್ಬೇಕು, ನನ್ನ ಕೇಳಿದ್ರೆ ನನ್ಗೇನ್ ಗೊತ್ತು ಅಂತ ಇವನ್ ಅಸಾಲ್ಟ್ ಆಗಿ ಏನು ಆನ್ಸರ್ ಮಾಡದೆ ಹೊರಟೋದ. ಇವಳಿಗೊಂದೇ ಕನ್ಫ್ಯೂಷನ್, ಯಾಕಿರ್ಬೋದು ಅಂತ. ಹಂಗೆ ಹತ್ತತ್ರ ಒಂದ್ ವಾರ ಆಗೋಯ್ತು. ಯಾರು ಇವಳ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಇವಳನ್ನ ನೋಡಿದ್ರನೆ ಮುಖ ತಿರ್ಗಿಸ್ಕೊಳ್ತಾರೆ, ತುಂಬಾನೇ ಅವಾಯ್ಡ್ ಮಾಡ್ಬಿಟ್ರು. ಇವಳಿಗೆ ಏನ್ ಅರ್ಥನೇ ಆಗ್ತಾ ಇಲ್ಲ, ಯಾಕ್ರೋ ಏನ್ರ ನಡೀತಾ ಇದೆ ಅಂತ. ಆದ್ರೆ ಇದೇ ಟೈಮ್ ಅಲ್ಲಿ ಕ್ಲಾಸ್ ಹೊರಗಡೆ ಇರೋ ಸ್ಟೂಡೆಂಟ್ಸ್ ನೆಲ್ಲ ತೋರಿಸ್ತಾರೆ. ಕೈಫರು ಯೂರಿ ಅವರೆಲ್ಲಾನು ಇವಳ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಾರೆ. ಏನಂದ್ರೆ ಇದಕ್ಕೂ ಮುಂಚೆ ಅವಳು ಓದ್ತಾ ಇದ್ದಿದ್ ಸ್ಕೂಲ್ ಅಲ್ಲಿ ಯಾರಿಗೋ ಪೆನ್ಸಿಲ್ ಅಲ್ಲೇ ಚುಚ್ಬಿಡಿದಾಳಂತೆ, ಮತ್ತೆ ಒಬ್ಬನಿಗೆ ಮುಖದಲ್ಲೆಲ್ಲ ಸರಿಯಾಗಿ ಗುದ್ದಿನೇ ಅವ್ನಿಗೆ ಜ್ಞಾನ ತಪ್ಪೋ ತರ ಮಾಡ್ಬಿಟ್ಲಂತೆ. ಸ್ವಲ್ಪ ರೌಡಿ ಹುಡುಗಿನೇ ಅನ್ನೋ ತರ ಎಲ್ಲ ಮಾತಾಡುವಾಗ ಯೂರಿ ಹೇಳ್ತಾನೆ, ಕರೆಕ್ಟ್ ಸೆಕ್ಷನ್ ಹೀಗೆ ಬಂದಿದ್ದಾಳೆ ಅಂತಂದ್ರೆ ಅಂತ ಹುಡುಗಿನೇ ಆಗಿರ್ತಾಳೆ ಅನ್ನೋ ತರ ಹೇಳ್ತಾನೆ. ಬಟ್ ಕೇಫರ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಆದ್ರೆ ನನಗ್ ಡೌಟ್ ಅಲ್ಲ, ಇವಳೇನಕ್ಕೆ ಸೆಕ್ಷನ್ ಹೀಗೆ ಬಂದಿದ್ದಾಳೆ ಅಂತ. ಹ್ಯಾರಿಸ್ ಗೆ ಸಂಬಂಧಪಟ್ಟಿರೋಳು ಅಂತಂದ್ರೆ ಅವಳು ಆ ಸೆಕ್ಷನ್ ಗೆ ಹೋಗಿರ್ಬೇಕಲ್ವಾ, ಏನಕ್ಕೋ ಈ ಸೆಕ್ಷನ್ ಗೆ ಕಳ್ಸಿರ್ಬೋದು ಅವ್ರ ತಂಗಿನ. ಅದ್ರಲ್ಲೂ ಮೋಸ್ಟ್ಲಿ ನಮ್ಮೇಲೆ ಸ್ಪೈ ಮಾಡೋದಕ್ಕೆ ಏನಾದ್ರು ಕಳ್ಸಿದ ಅನ್ನೋ ತರ ಮಾತಾಡ್ಕೊಂತಾರೆ. ಇವ್ರ ಇತರ ಮಾತಾಡ್ಬೇಕಾದ್ರೆ ಒಬ್ಬ ಓಡ್ ಬಂದ್ಬಿಟ್ಟು ಗೈಸ್ ನನ್ಗೊಂದ್ ವಿಷಯ ಗೊತ್ತಾಯ್ತು ಅಂತ ಹೇಳ್ತಾನೆ. ಏನಂದ್ರೆ ಇವಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್. ಹ್ಯಾರಿಸ್ ಅವ್ರ ಅಮ್ಮ ಮತ್ತೆ ಜೆ ಅವ್ರ ಅಮ್ಮ ಇಬ್ರು ಅಕ್ಕ ತಂಗಿರಂತೆ. ಅವ್ರ ಅಪ್ಪ ಬಗ್ಗೆ ನನ್ಗೆ ಡೀಟೇಲ್ಸ್ ಸಿಗ್ಲಿಲ್ಲ. ಬಟ್ ಜೆ ಅವ್ರ ಅಮ್ಮ ಬಂದು 2ನೇ ಮದ್ವೆನೋ 3ನೇ ಮದ್ವೆನೋ ಮಾಡ್ಕೊಂಡ್ರಂತೆ. ಅವಾಗಿಂದ ಇವಳು ಅವ್ರ ಅಮ್ಮ ಜೊತೆ ಇರ್ತಾ ಇಲ್ಲ, ಅವ್ರ ಅಜ್ಜಿನ ಅವಳನ್ನ ನೋಡ್ಕೊಂಡಿದ್ದಂತೆ. ಈಗ ಸದ್ಯಕ್ಕೆ ಹ್ಯಾರಿಸ್ ಅವ್ರ ಮನೆಯಿಂದಾನೆ ಅವಳು ಸ್ಕೂಲ್ಗೆ ಬರ್ತಾ ಇರೋದು. ಅವರೇ ಗಾರ್ಡಿಯನ್ಸ್ ಆಗಿ ಅವಳನ್ನ ನೋಡ್ಕೊಂತಾ ಇದ್ದಾರೆ. ಅವಳು ನಿಜವಾಗ್ಲೂನೆ ಹ್ಯಾರಿಸ್ಗೆ ಒಂದು ಕಸಿನ್ ತಂಗಿನೇ, ಅಂದ್ರೆ ಚಿಕ್ಕಮ್ಮ ಮಗಳೇ ಅವಳು ಅನ್ನೋ ತರ ಹೇಳಿದಾಗ ಎಲ್ಲಾರ್ಗು ಓ ಹೌದಾ ಅನ್ನೋ ತರ ಇರುತ್ತೆ. ಬಟ್ ಇವಾಗ ತಾನೆಲ್ಲ ನಿಜ ಗೊತ್ತಾಗ್ತಾ ಇರೋದು ಇವ್ರಿಗೆ. ಸ್ವಲ್ಪ ಶಾಕ್ ಆಗ್ತಾರೆ. ಇವಾಗ ಹಂಗೆ ಒಂದು ಕ್ಲಾಸ್ ನಡೆಯುತ್ತೆ. ಕ್ಲಾಸ್ ಮುಗಿದ್ಮೇಲೆ ಆ ಟೀಚರ್ ಸರಿಯಾಗಿ ಬೈತಾ ಇರ್ತಾರೆ, ಇದೇನ್ ಕ್ಲಾಸ್ ರೂಮ್ ಇನ್ನೇನಾದ್ರು ಏನ್ ಹಿಂಗ್ ಇಟ್ಕೊಂಡಿದೀರಾ, ನೆಕ್ಸ್ಟ್ ಪೀರಿಯಡ್ ನೆಕ್ಸ್ಟ್ ಟೀಚರ್ ಬರೋಷ್ಟ್ರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ಬಿಟ್ಟು ಆ ಮೇಡಮ್ ಅಲ್ಲಿಂದ ಹೊರಟೋದ್ರು. ಏನ್ ಇವ್ರು ಹೇಳಿದ ತಕ್ಷಣ ಹಂಗೆ ಸ್ಟೂಡೆಂಟ್ಸ್ ಎಲ್ಲ ಕ್ಲೀನ್ ಮಾಡ್ಬಿಡ್ತಾರ, ನೀನ್ ಮಾಡಂಗಿದ್ರೆ ಮಾಡ್ಕೊಳ್ಳೆ ಅಂತ ಹೇಳಿ ಅವಳು ನಮ್ಮ ಹತ್ರ ಒಳಗಡೆ ಬಿಟ್ಟು ಇವರೆಲ್ಲ ಹಂಗೆ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಹೊರಟೋದ್ರು. ಇವಳು ಪಾಲ್ಗೆ ಬೈಬೇಕಾಗಿರೋದನ್ನ ಒಂದ್ 2 ಮಾತನ್ನ ಬೈದ್ಬಿಟ್ಟು ಸರಿ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇರ್ತಾರೆ. ಹೊರಗಡೆ ಇರೋರೆಲ್ಲ ಕೈಫರ್ನ
ಗೇಲಿ ಮಾಡ್ತಾ ಇರ್ತಾರೆ. ಅವಳನ್ನೇ ಸೆಕ್ಷನ್ ಬಿಟ್ಟು ಓಡಿಸೋದ್ ನಿನ್ ಕೈಲಿ ಆಗದಿರೋ ತರ ಕಾಣಿಸ್ತಾ ಇದೆ, ನೀನು ಏನೇನೋ ಪಲ್ಟಿ ಹಾಕಿ ನೋಡ್ಬಿಟ್ಟು ಅವಳನ್ನ ಸೆಕ್ಷನ್ ಬಿಟ್ಟು ಓಡಿಸ್ಬೇಕು ಅಂತ, ಬಟ್ ಯಾವ್ದು ಉಪಯೋಗಕ್ಕೆ ಬರ್ತಾ ಇಲ್ಲ, ನಿನ್ ಕೈಲಿ ಆಗಲ್ಲ ಅನ್ನೋ ತರ ಹೇಳ್ಬಿಟ್ರು. ಅದರಿಂದ ಕೈಫರ್ಗೆ ಸಖತ್ ಟೆನ್ಷನ್ ಆಗೋಯ್ತು. ಯಾಕೆ ನನ್ ಕೈಲಿ ಆಗೋದಿಲ್ಲ, ಅವಳು ಇವಾಗೆ ನಾನು ಈ ಕ್ಲಾಸ್ ಅಲ್ಲಿ ಇರಲ್ಲ ಅಂತ ಹೇಳಿ ಕಿರ್ಚ್ಕೊಂಡು ಓಡ್ಬೇಕು, ಹಂಗ್ ಮಾಡ್ತೀನಿ ನೋಡ್ಕೊಂಡಿರೋ ಅಂತ ದಡಾರ್ ಅಂತ ಡೋರ್ ತೆಕ್ಕೊಂಡು ಒಳಗಡೆ ಹೋದವನು ಅಲ್ಲಿ ಕಸದ ಬುಟ್ಟಿಲೆಲ್ಲ ಕಸ ಹಾಕಿಟ್ಟಿದ್ಲಲ್ಲ ಅದನ್ನ ಇವ್ನ ಎತ್ಕೊಂಡು ಎಲ್ಲ ಕಂಪ್ಲೀಟ್ ಆಗಿ ಕೆಳಗಡೆ ಚೆಲ್ಬಿಟ್ಟ. ಇವಳಿಗೆ ಟೆನ್ಷನ್ ಆಗೋಯ್ತು. ಏ ಕತ್ತೆ ಏನೋ ಮಾಡ್ತಾ ಇದೆಯಾ ಅಂದ್ರೆ ಕೂಡ ಅವ್ನ್ ಕಿವಿ ಮೇಲೆ ಹಾಕೊಂಡಿಲ್ಲ. ನಾನ್ ಹಂಗೆ ಮಾಡೋದು, ನಿನ್ಗೆ ಇಷ್ಟ ಇಲ್ಲ ಅಂತಂದ್ರೆ ಕ್ಲಾಸ್ ಬಿಟ್ಟು ಹೋಗ್ತಾ ಇರೋ ಅನ್ನೋ ತರ ಹೇಳ್ತಾನೆ. ಅವಳು ಆ ಕಸನೆಲ್ಲ ಎತ್ತಿ ಅವನ್ ಮೇಲೆ ಹಾಕೊಂಡು ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಕೈ ಒಂದ್ ಇಟ್ಕೊಂಡಿಲ್ಲ ಅಷ್ಟೇ ಇಬ್ರು, ಅಂದ್ರೆ ಫಿಸಿಕಲ್ ಆಗಿ ಅವ್ರು ಜಗಳ ಆಡಿಲ್ಲ ಅಷ್ಟೇ, ಮಿಕ್ಕಿದೆಲ್ಲ ನಡೀತಾ ಇರುತ್ತೆ ಅಲ್ಲಿ. ಅಂದ್ರೆ ಆಲ್ಮೋಸ್ಟ್ ಒಂದ್ ಸ್ಟೇಜ್ ಗೆ ಈ ಜಗಳ ಸ್ವಲ್ಪ ಪೀಕ್ಸ್ ಗೆ ಹೊರಟೋಯ್ತು, ಇನ್ನೇನ್ ಕೈ ಇಟ್ಕೊಂಡ್ಬಿಡ್ತಾರೆ ಏನೋ ಅಂತ ಹೇಳಿ ಇವ್ರು ಹೆಂಗೋ ಇಬ್ಬರನ್ನು ಸಮಾಧಾನ ಮಾಡ್ತಾನೆ. ಸರಿ ಬಿಡೋ, ಟೆನ್ಷನ್ ಆಗ್ಬಿಡ, ಎಲ್ಲರೂ ಸೇರಿ ಕ್ಲೀನ್ ಮಾಡೋಣ ಅಂತ ಇವ್ರು ಅಂದಿದ ತಕ್ಷಣ ಅಲ್ಲಿರೋ ಮಿಕ್ಕಿದ ಸ್ಟೂಡೆಂಟ್ಸ್ ಎಲ್ಲ ನಾವೇನ ಕ್ಲೀನ್ ಮಾಡ್ಬೇಕು, ನಾವೇ ಜಗಳದಲ್ಲಿ ಏನಾದ್ರು ಒಳಗಡೆ ಇದ್ವಾ, ಅವ್ರವ್ರ ಗಲೀಜ್ ಮಾಡ್ಬಿಟ್ಟು ನಮ್ಮನ್ ಕ್ಲೀನ್ ಮಾಡೋ ಅಂದ್ರೆ ನಾವೇನಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಕೈಫರ್ ನೋಡಿದ್ರೆ ನಾನ್ ಕ್ಲಾಸ್ ಪ್ರೆಸಿಡೆಂಟ್, ನಾನೆಲ್ಲ ಕ್ಲೀನ್ ಮಾಡಲ್ಲ ಅಂತ ಹೇಳ್ತಾನೆ. ಇವಳಿಗೆ ಇನ್ನೂ ಟೆನ್ಷನ್ ಆಗೋಯ್ತು. ಅಲ್ಲಿ ಹೊರಗಡೆಯಿಂದ ಒಬ್ಬ ಏನು ನೀನ್ ಕ್ಲಾಸ್ ಪ್ರೆಸಿಡೆಂಟ್, ಡೇವಿಡ್ ತಾನೆ ಕಣ ಕ್ಲಾಸ್ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ಇವಳಂತಾಳೆ ಕ್ಲಾಸ್ ಪ್ರೆಸಿಡೆಂಟ್ ಆಗ್ಬಿಟ್ಟು ಕಸ ಹಾಕೋದಕ್ಕೆ ನಿನ್ಗೆ ನಾಚಿಕೆ ಇಲ್ವಾ, ಮರದ ಕ್ಲೀನ್ ಮಾಡೋ ಅಂತ ಇವಳೊಂದ್ ಕಡೆ ಬೈತಾ ಇರ್ತಾಳೆ. ಆದ್ರೆ ಇವ್ರೇನೆ ಹೆಂಗೋ ಸಮಾಧಾನ ಮಾಡ್ಬಿಟ್ಟು ಸರಿ ಆಯ್ತು ನಾನು ಎಲ್ಲಾರನ್ನೂ ಕರ್ಕೊಂಡು ಹೋಗ್ತೀನಿ, ನೀವಿಬ್ರು ಸೇರಿ ಕ್ಲೀನ್ ಮಾಡಿಟ್ಟಿರಿ ಅಂತ ಹೇಳಿ ಅವ್ನ್ ಅಲ್ಲಿಂದ ಹೊರಟೋದ. ಬೇರೆ ವಿಧಿ ಇಲ್ದೆ ಇಬ್ರು ಸಖತ್ ಕೋಪದಲ್ಲಿ ಎಲ್ಲದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ಈ ಗ್ಯಾಪ್ ಅಲ್ಲಿ ಕೂಡ ಹೀರೋಯಿನ್ ಅಂದ್ರೆ ನಮ್ ಜೆ ಕೈಫರ್ ಹತ್ರ ಕೇಳ್ತಾಳೆ, ಹೌದು ಡೇವಿಡ್ ಅಂದ್ರೆ ಯಾರು ಅಂದಾಗ ಅವನು ಇದೇ ಕ್ಲಾಸ್ ಅಲ್ಲೇ ಇದ್ದಾನೆ, ಅವನೇ ಒರಿಜಿನಲ್ ಪ್ರೆಸಿಡೆಂಟ್ ಅಂದಾಗ ಇವಳಿಗೆ ರೇಕ್ಸಕ್ಕೆ ಒಂದು ಪಾಯಿಂಟ್ ಸಿಕ್ತಲ್ವಾ, ಏನು ಅವ್ನು ಒರಿಜಿನಲ್ ಪ್ರೆಸಿಡೆಂಟ್, ಹಂಗಾದ್ರೆ ಅವನ ಹತ್ರ ಈ ಪ್ರೆಸಿಡೆಂಟ್ ಪದವಿನ ಕೂಡ ನೀನು ಅಭ್ಯಾಸ ಮಾಡ್ಬಿಟ್ಟ ಅವನ ಹತ್ರ ಕೇಳಿದಾಗ ಅವ್ನಿಗೆ ಟೆನ್ಷನ್ ಆಗುತ್ತೆ, ಸೈಲೆಂಟ್ ಆಗಿರ್ತಾನೆ. ಆಮೇಲೆ ಇವಳು ಕೇಳ್ತಾಳೆ, ಸರಿ ಆಯ್ತು, ನಾನು ಈ ತರ ಫರ್ನಾಂಡಸ್ ಫ್ಯಾಮಿಲಿಗೆ ಅಂದ್ರೆ ಹ್ಯಾರಿಸ್ ಅವರ ಕಸನ್ ಅಂತ ಗೊತ್ತಾದಾಗಿಂದ ಯಾಕೆಲ್ಲರೂ ನನ್ನ ಅವಾಯ್ಡ್ ಮಾಡ್ತಾ ಇದೀರಾ ಅಂತ ಕೇಳಿದ್ರೆ ಅದಕ್ ಮಾತ್ರ ಅವ್ನು ಆನ್ಸರ್ ಮಾಡಿಲ್ಲ, ಸೈಲೆಂಟ್ ಆಗ್ಬಿಟ್ಟ. ಹಂಗೆ ಅವತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಆಸ್ ಯೂಶುವಲ್ ಹ್ಯಾರಿಸ್ ಜೊತೆ ಅವಳು ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಮುಂದ್ಗಡೆ ಸಿಯಾನ್ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಸರಿ ಹ್ಯಾರಿಸ್ ಇಲ್ಲೇ ಡ್ರಾಪ್ ಮಾಡ್ಬಿಡು, ನಾನು ಅವನ ಜೊತೆ ಹೋಗ್ತೀನಿ ಅಂತ ಹೇಳಿ ಅವಳಿಗೆ ಕಾರ್ ಹಿಡ್ಕೊಂಡು ಓಡ್ ಬಂದು ಸಿಯಾನ್ನ ಮಾತಾಡಿಸ್ತಾಳೆ. ಹೊಡೆದಿನೇ ಮಾತಾಡ್ಸೋದು, ಯಾಕೋ ಒಂದ್ ವಾರದಿಂದ ಕ್ಲಾಸ್ಗೆ ಬಂದಿಲ್ಲ ಅಂತ. ಅವ್ನ ಅಯ್ಯೋ ಹೊಡಿಬೇಡ, ನನ್ಗೆ ಮೈಕೈ ಎಲ್ಲ ನೋವ್ತಿದೆ ಅಂತ ಹೇಳ್ತಾನೆ. ಇದಕ್ಕೆ ಕಾರಣ ಅವತ್ತು ಇವಳನ್ನ ಅವ್ರ ಮನೆ ಹತ್ರ ಡ್ರಾಪ್ ಮಾಡಕ್ ಹೋದಾಗ ಕೆಲವು ಹುಡುಗರೆಲ್ಲ ಬಂದು ಜಗಳ ಆಗಿರತ್ತಲ್ವಾ, ಅದ್ರಲ್ಲಿ ಸರಿಯಾಗಿ ಓದೇ ತಿಂದಿರ್ತಾನೇನೋ, ಅದಕ್ಕೆ ಒಂದ್ ವಾರದಿಂದ ಅವನು ಸ್ಕೂಲ್ಗೆ ಬಂದಿಲ್ಲ. ಇವಳು ಕೂಡ ಜಗಳ ಮಾಡ್ಕೊಂಡ. ಸರಿ ಆಯ್ತು ಸಿಯಾನ್, ನನ್ನ ಹತ್ರ ಒಂದು ವಿಷಯ ಹೇಳ್ಬೇಕು, ನಾನು ಫರ್ನಾಂಡಸ್ ಫ್ಯಾಮಿಲಿಗೆ ಸೇರಿರೋಳು ಅಂದ್ರೆ ಹ್ಯಾರಿಸ್ ಅವರ ಕಸನ್ ಅಂದಾಗ ಅವನು ನನ್ಗೆ ಗೊತ್ತು ಅಂತ ಹೇಳ್ತಾಳೆ. ಇವಳು ಏನೋ ಗೊತ್ತಾ, ಮತ್ ಯಾಕೆ ಈ ವಿಷಯ ಗೊತ್ತಾದ್ಮೇಲೆ ಕ್ಲಾಸ್ ಅಲ್ಲಿ ಇರೋರು ಯಾರು ನನ್ನ ಹತ್ರ ಮಾತಾಡ್ತಾ ಇಲ್ಲ, ಅಂತದ್ ಏನಾಗಿದೆ, ಯಾಕೆಲ್ಲರೂ ನನ್ನ ಅವಾಯ್ಡ್ ಮಾಡ್ತಿದಾರೆ ಅಂತ ಕೇಳಿದ್ರೆ ಅದಕ್ಕೆ ಇವನ ಹತ್ರ ಆನ್ಸರ್ ಇಲ್ಲ. ಮೀನ್ಸ್ ಇವನ್ ಆನ್ಸರ್ ಮಾಡೋದಿಲ್ಲ, ಸೈಲೆಂಟ್ ಆಗಿರ್ತಾನೆ. ಸರಿ ನೀನ್ ಮಾತ್ರ ಹೆಂಗ್ ನನ್ನ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದೀಯಾ, ನೀನ್ ಕೂಡ ಅದೇ ಸೆಕ್ಷನ್ ಗೆ ಸೇರಿರೋಂತಾನೆ ಅಂತಂದ್ರೆ ಅವನಂತಾನೆ, ಯಾಕೋ ನಿನ್ ಹತ್ರ ಮಾತಾಡ್ಬೇಕು ಅನ್ಸುತ್ತೆ, ನಾನ್ ಮಾತಾಡ್ತೀನಿ, ನಿನ್ನಿಂದ ದೂರ ಹೋಗ್ಬೇಕು ಅಂತ ನನ್ಗ ಅನ್ಸಿಲ್ಲ, ಅದಕ್ಕೆ ಅನ್ನೋ ತರ ಇವ್ನು ಹೇಳಿದಾಗ ಅವ್ಳು ಕೂಡ ಹೌದಾ ಸರಿ ಅಂತ ಹೇಳ್ತಾಳೆ. ಆದ್ರೂ ಅವನು ರೀಸನ್ ಹೇಳಿಲ್ಲ ಕೊನೆವರ್ಗುನು. ಹಂಗೋ ಹಿಂಗೋ ಮಾತಾಡ್ಕೊಂಡ್ ಕ್ಲಾಸ್ ವರ್ಗು ಬಂದ್ಬಿಟ್ರು. ಬಂದ್ ನೋಡಿದ್ರೆ ಕ್ಲಾಸ್ ಅಲ್ಲಿ ಕೈಫರ್ಗು ಮತ್ತೆ ಇನ್ನೊಬ್ಬ ಹೊಸದಾಗ್ ಬಂದಿದ್ದಾನೆ ಕ್ಲಾಸ್ಗೆ, ಅವ್ನ್ಗೆ ಇಬ್ಬರಿಗೂ ಸರಿಯಾಗಿ ಜಗಳ ನಡೀತಾ ಇರುತ್ತೆ, ಒಬ್ರಿಗೊಬ್ರು ಹೊಡ್ಕೊಂತಾ ಇರ್ತಾರೆ. ಇದನ್ನ ಪಕ್ಕದಲ್ಲಿರೋಲ್ಲ ಎಂಕರೇಜ್ ಬೇರೆ ಮಾಡ್ತಾ ಇರ್ತಾರೆ. ಇವಳಿಗೇನ್ ಅರ್ಥ ಆಗಿಲ್ಲ, ಏನೋ ನಡೀತದೆ ಕ್ಲಾಸ್ ಅಲ್ಲಿ, ಏನೋ ಜಗಳ ಆಡ್ತಾ ಇದ್ರೆ ನಿಲ್ಸಿ ಅಂತ ಕೂಗ್ತಾ ಇದ್ರೆ ಈ ಟಮಟೆ ಹೊಡೆಯೋ ಸೌಂಡ್ ಅಲ್ಲಿ ಒಂದ್ ಹುಡುಗಿ ಮಾತಾಡಿದ್ರೆ ಹೆಂಗಿರತ್ತೋ ಹಂಗಿರತ್ತೆ ಇಲ್ಲಿ. ಇವಳ ವಾಯ್ಸ್ ಯಾರಿಗೂ ಕೇಳ್ಸೇ ಇಲ್ಲ. ಅವ್ರು ಸಖತ್ ಜಗಳ ಮಾಡ್ಕೊಂತಾ ಇರ್ತಾರೆ, ಒಬ್ರು ಬಿಟ್ಟು ಒಬ್ರು ಬಂದು ಇವಳ ಮೇಲೆ ಬೀಳ್ತಾ ಇರ್ತಾರೆ. ಅದ್ರಲ್ಲಿ ಫಸ್ಟ್ ಬಂದು ಬೀಳವನೇ ಡೇವಿಡ್ ಅನ್ನೋನು, ಹೊಸದಾಗ್ ಬಂದಿದ್ದಾನೆ ಕ್ಲಾಸ್ಗೆ, ಅವನೇ ಕ್ಲಾಸ್ಗೆ ಪ್ರೆಸಿಡೆಂಟ್. ಅವ್ನ್ ಬಂದು ಬಿದ್ದು ಇವಳನ್ನ ನೋಡಿದ ತಕ್ಷಣ ಟೆನ್ಷನ್ ಆಗ್ಬಿಟ್ಟ. ಸೆಕ್ಷನ್ ಅಲ್ಲಿ ಒಂದು ಹುಡುಗಿನ ಓಡಿಸ್ದೆ ಏನೋ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಕೈಫರ್ಗೆ ಇನ್ನೂ 2 ಏಟ್ ಬೀಳುತ್ತೆ. ನೆಕ್ಸ್ಟ್ ಕೈಫರ್ ಬಂದು ಬೀಳ್ತಾನೆ. ಫಸ್ಟೇ ಇವಳಂದ್ರೆ ಅವ್ನ್ಗೆ ಆಗೋದಿಲ್ಲ. ಇವಳ ಮುಖ ನೋಡಿದ ತಕ್ಷಣ ಅವ್ನಿಗೆ ಇನ್ನಷ್ಟು BP ರೈಸ್ ಆಗೋಯ್ತು. ಆ ಕೋಪದಲ್ಲಿ ಇನ್ನೂ ಹೋಗಿ ಅವನ್ನ ಸರಿಯಾಗಿ ಹಾಕೊಂಡು ಹೊಡಿತಾ ಇರ್ತಾನೆ. ಇವಳು ಎಷ್ಟೋ ಹೇಳಿ ನೋಡಿದ್ಲು, ಸಾಕು ಜಗಳನ ನಿಲ್ಸಿ ಅಂತ, ಬಟ್ ಅವ್ರು ಕೇಳೋ ತರ ಇಲ್ಲ. ಈ ಕಡೆ ಸಿಯಾನು ಆ ಕಡೆ ಸ್ಟೂಡೆಂಟ್ಸ್ ಎಲ್ಲ ಇವಳನ್ನ ಎಂಕರೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನಿನ್ ಕೈಲಾದ್ರೆ ಜಗಳ ನಿಲ್ಸು ನೋಡೋಣ ಅಂತ. ಇವಳಿಗೂ ಟೆನ್ಷನ್ ಆಗ್ಬಿಟ್ಟು ಅಲ್ಲಿರೋ ಒಂದು ಚೇರ್ ಎತ್ತಿ ಅವ್ರಿಬ್ರು ಮಧ್ಯೆ ಎತ್ತಿ ಕುಕ್ತಾಳೆ ನೋಡಿ, ಅವ್ರಿಬ್ರು ಜಗಳನ ನಿಲ್ಲಿಸ್ಬಿಟ್ರು. ಇದ್ರಿಂದ ಕೇಫರ್ಗೆ ಟೆನ್ಷನ್ ಆಗೋಯ್ತು. ಈ ಪ್ರೆಸಿಡೆಂಟ್ ಎಲೆಕ್ಷನ್ ಟೈಮ್ ಅಲ್ಲಿ ನಿಂದೇನೆ ಸೆಂಟರ್ ಅಲ್ಲಿ ಏನಕ್ಕೆ ಬಂದಿವಾಗ ಜಗಳನ ನಿಲ್ಲಿಸ್ದೆ ಅಂತ. ಇವಳಿಗೇನ್ ಅರ್ಥ ಆಗಿಲ್ಲ, ಏನು ಪ್ರೆಸಿಡೆಂಟ್ ಎಲೆಕ್ಷನ್ ಈ ತರ ಕೂಡ ಮಾಡ್ತೀರಾ ಅಂತ. ಅಂದ್ರೆ ಇವ್ರ ಕ್ಲಾಸ್ಗೆ ಯಾರ್ ನೆಕ್ಸ್ಟ್ ಪ್ರೆಸಿಡೆಂಟ್ ಆಗಿರ್ಬೇಕು ಅನ್ನೋದನ್ನ ಈ ತರನೇ ನೇಮಕ ಮಾಡ್ಕೊಂತಾರೇನೋ. ಸೊ ಇದ್ರ ನಡೀತಾ ಇದ್ದಾಗ ಇವ್ರಿ ಅಂತಾನೆ, ಸರಿ ಬಿಡಿ ಗಾಯ್ಸ್, ನೀವೇನು ಟೆನ್ಷನ್ ಆಗ್ಬೇಡಿ, ಇವಳ ಮುಂದ್ಗಡೆ ಎಲ್ಲ ನಾವ್ ಈ ತರ ಜಗಳ ಮಾಡಕ್ ಆಗೋದಿಲ್ಲ, ನಾವ್ ಬೇರೆಲ್ಲಾದ್ರೂ ಇಟ್ಕೊಳ್ಳೋಣ ಅಂತ ಹೇಳಿ ಆಗ ಸದ್ಯಕ್ಕೆ ಸೈಲೆಂಟ್ ಮಾಡಿಸ್ಬಿಟ್ರು. ಅಂದ್ರೆ ಎಲ್ಲರೂ ಅಲ್ಲಿಂದ ಹೊರಟೋದ್ರು. ಅದಾದ್ಮೇಲೆ ಈಗ ಸದ್ಯಕ್ಕೆ ನಮ್ಮ ಜೆಗೆ ಫ್ರೆಂಡ್ ಆಗಿರೋದಾದ್ರೆ ಸಿಯಾನ್ ಮಾತ್ರ ತಾನೆ. ಸೊ ಸಿಯಾನು ಮತ್ತೆ ಇವಳಿಬ್ರು ಹಿಂಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವಳು ಕೇಳ್ತಾಳೆ, ಮತ್ತೆ ಏನೋ ಎಲೆಕ್ಷನ್ ಇಡ್ಬೇಕು ಅಂತ ಹೇಳ್ತಾ ಇದ್ರೆ ಮತ್ತೆ ಹಿಂಗೆ ಫೈಟ್ ಮಾಡ್ಕೊಂತಾರ ಅಂದಾಗ, ಹೌದು ಹಿಂಗೆ ಫೈಟ್ ಮಾಡ್ಕೊಳ್ಳೋದು, ನೀನ್ ಮತ್ತೆ ಸೆಂಟ್ರಲ್ ಹೋಗ್ಬಿಟ್ಟು ಅಲ್ಲಿರೋ ಚೇರು ಕಸ ಅಂತ ಎಲ್ಲರೂ ಎತ್ತಾಕ್ಬಿಟ್ಟಿ ಅಂತ ಹೇಳ್ತಾನೆ. ಆಮೇಲೆ ಇವಳು ಕೇಳ್ತಾಳೆ, ಹೌದು ಏನು ಬೆಳಗ್ಗೆಯಿಂದ ನೋಡ್ತಾ ಇದೀನಿ ತುಂಬಾ ಡಲ್ ಆಗಿದ್ಯಾ, ಒಂಥರ ಮೂಡ್ ಅವಾಗ ಚೇಂಜ್ ಆಗ್ತಾನೆ ಇದೆ ನಿನ್ಗೆ ಅಂದಾಗ ಅವನಂತಾನೆ, ಒಂದ್ ವಾರದಿಂದ ಸ್ವಲ್ಪ ಜಗಳ, ಒಂದ್ ಲೈನ್ ಅಲ್ಲಿ ಕಿಸ್ಸು ಅಂತ ಸ್ವಲ್ಪ ಲೈಫ್ ಬೇರೆ ತರ ಹೋಯ್ತು ಅಂದಾಗ ಇವಳು ಏನು ಕಿಸ್ ಯಾರನ್ನಾದ್ರೂ ಕಿಸ್ ಮಾಡ್ಬಿಟ್ಟೇನೋ ಅಂದ್ರೆ ಅವ್ನು ಹೌದೌದು ಅಂತ ಹೇಳಿ ಹಂಗೆ ನಾಚಿಕೆ ಪಟ್ಕೊಂಡು ಹೇಳ್ತಾ
ಇರ್ತಾನೆ. ಇವಳಗ ಪರವಾಗಿಲ್ಲ ಮಚ್ಚ, ಏನ್ ಸೂಪರ್ ಆಗಿ ಎಂಜಾಯ್ ಮಾಡ್ತಾ ಇದೀಯ ಅಂತ ಹೇಳ್ಕೊಂಡಾಗೆ ಕ್ಯಾಂಟೀನ್ ಹತ್ರ ಬರ್ತಾರೆ. ಆಕ್ಚುಲಿ ಇವರೆಲ್ಲ ಕೂಡ ಸೆಕ್ಷನ್ ಇ ಅಂತ ಹೇಳಿ ಸಿಯೋನ ಕೂಡ ಕ್ಯಾಂಟೀನ್ ಒಳಗಡೆ ಬಿಡೋದಿಲ್ಲ, ಅವ್ನ್ ಹೊರಗಡೆನೆ ಇರೋದು, ಇವಳು ಒಳಗಡೆ ಹೋಗಿ ತರೋದು ಅಂತಾನೆ ಮಾತಾಡ್ಕೊಂಡು ಹೋಗಿದ್ದು. ಬಟ್ ಇವತ್ತು ಹೊಸದಾಗಿ ಕ್ಯಾಂಟೀನ್ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ಇನ್ಮೇಲೆ ಸೆಕ್ಷನ್ ಇಗೆ ಸೇರಿರೋ ಜೆ ಕೂಡ ಕ್ಯಾಂಟೀನ್ ಒಳಗಡೆ ನಾಟ್ ಅಲೌಡ್ ಅಂತ. ಅದನ್ನ ನೋಡಿ ಇವಳಿಗೆ ಟೆನ್ಷನ್ ಆಗೋಯ್ತು. ಇದೇನಿದು, ಇಷ್ಟು ದಿನ ನನ್ನ ಬಿಡ್ತಾ ಇದ್ರು ತಾನೆ, ಇವತ್ ಮಾತ್ರ ಏನ್ ಹೊಸದಾಗ ನನ್ನ ಕ್ಯಾಂಟೀನ್ ಒಳಗಡೆ ಬಿಡ್ತಾ ಇಲ್ಲ ಅಂತ ಇವಳು ಕೂಗಾಡ್ತಾ ಇದ್ರೆ ಅವಾಗ ಸಿಯಾನ್ ಹೇಳ್ತಾನೆ, ಸರಿ ಸರಿ ಬಿಡು, ಟೆನ್ಷನ್ ಆಗ್ಬೇಡ, ನೀನ್ ಕೂಡ ಈಗ ಸೆಕ್ಷನ್ ಇ ಅಲ್ಲಿ ಇದೆಯಲ್ವಾ, ಅದಕ್ಕೆ ನೀ ಸೆಕ್ಷನ್ ಚೇಂಜ್ ಆದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಇಬ್ರು ಮಾತಾಡ್ಕೊಂಡು, ಅಯ್ಯೋ ಊಟ ಇಲ್ವೇ ಇವಾಗ, ಹಂಗಾರ ನಾಳಿಂದ ಮನೆಯಲ್ಲೇ ಊಟ ತರ್ಬೇಕಾ ಅಂತ ಇವಳು ಅಂದಾಗ ಸಿಯಾನ್ ಹೇಳ್ತಾನೆ, ಸರಿ ಕಣೆ ನನಗೂ ನಾಳಿಂದ ಊಟ ತಗೊಂಡ್ ಬಂದ್ಬಿಡು ಅಂದಾಗ ಇವಳು ಕೂಡ ಸರಿ ಆಯ್ತು ಅಂತ ಹಾಗೆ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಆಗ ಸಿ ಸೆಕ್ಷನ್ ಗೆ ಸೇರಿರೋ ರಾಕಿ ಅನ್ನೋ ಹುಡುಗಿ ಬಂದು ಜೆನ ಮಾತಾಡಿಸಿದಾಗ ಪಕ್ಕದಲ್ಲಿರೋ ಸಿಯಾನ್ ಹಂಗೆ ನಾಚಿಕೆ ಆಗ್ತಾ ಇರುತ್ತೆ, ಹಂಗೆ ನೊಲಿತಾ ಇರ್ತಾನೆ. ಜೆಗೆ ಏನ್ ಅರ್ಥ ಆಗ್ತಲ್ಲ ಯಾಕೆ ಹೋಗಿ ಮೆಂಟಲ್ ಹಿಂಗ್ ಆಡ್ತಿದ್ದಾನೆ ಅಂತ. ಆಗ ಇವಳು ಹೇಳ್ತಾಳೆ, ಜೆ ಇಲ್ಲ ನಾನ್ ಕೂಡ ಇನ್ಮೇಲೆ ಕ್ಯಾಂಟೀನ್ ಗೆ ನಾಟ್ ಅಲೌಡ್ ಅಂತ ಅಂದಾಗ ರಾಕಿ ಹೇಳ್ತಾಳೆ, ಸರಿ ಬಿಡು ಯಾಕೆ ಟೆನ್ಷನ್ ಆಗ್ತೀಯ, ದುಡ್ಡು ಕೊಡು, ನಾನು ಒಳಗಡೆಯಿಂದ ನಿಂಗೆ ತಗೊಂಬಂದ್ ಕೊಡ್ತೀನಿ ಅಂದಾಗ ಅವ್ರು ಮಾತಾಡ್ಕೊಂತ ಇದ್ರೆ ಇವ್ನ್ ಇನ್ನೂ ನಾಚಿಕೆ ಪಟ್ಟಿದ್ದೀನ ನಿಲ್ಸಿಲ್ವೇ, ರಾಕಿನ ನೋಡಿ ನೋಡಿ ನಾಚಿಕೆ ಪಡ್ತಾ ಇರ್ತಾನೆ. ಜೆಗೆ ಏನ್ ಅರ್ಥ ಆಗ್ತಾ ಇಲ್ಲ, ಅವಳು ಸಿರೆಂಟಾಗಿ ಅಲ್ಲಿಂದ ಹೊರಟೋದ್ಲು ರಾಕಿ. ಆಮೇಲೆ ಇವಳು ಕೇಳ್ತಾಳೆ, ಏನಾಯ್ತು ನಿನ್ಗೆ, ಯಾಕೋ ಹಂಗ್ ಮೆಂಟಲ್ ತರ ಆಡ್ತಾ ಇದೆಯಾ ಅಂದಾಗ ಅವನಂತಾನೆ, ಅದು ನಾನು ಕಿಸ್ ಮಾಡ್ದೆ ಅಂತ ಹೇಳದ್ನಲ್ವಾ ಅಂದಾಗ ಜೆಗೆ ಅರ್ಥ ಆಗೋಯ್ತು. ಇನ್ನು ನಿನ್ ರಾಕಿನ ಕಿಸ್ ಮಾಡ್ದ ಅಂದಾಗ ಅವನು ಹೌದೌದು ಅದೆಂಗೋ ನಡೀತು, ನೀವಿಬ್ರಿಗೋ ಕಿಸ್ ಮಾಡ್ಕೊಂಡ್ರಿ, ಅವಳಲ್ಲಿ ಏನು ಆತರ ರಿಯಾಕ್ಷನ್ ಇಲ್ವೇ ಅಂದಾಗ ಇವನಂತಾನೆ, ಏನಿಲ್ಲ ಒಂದ್ ಸ್ಟೇಜ್ ಗೆ ಇಬ್ಬರು ಮುಖ ಸ್ವಲ್ಪ ಹತ್ರ ಬರೋ ತರ ಆಯ್ತಾ, ಆ ಗ್ಯಾಪ್ ನ ಯೂಸ್ ಮಾಡಿ ನಾನ್ ಕಿಸ್ ಮಾಡ್ಬಿಟ್ಟೆ, ಅದ್ರ ಮಧ್ಯೆ ನನ್ ಕೆನ್ನೆಗೂ ಹೊಡೆದ್ಲು, ಬಟ್ ಅದೆಲ್ಲ ಸೆಕೆಂಡರಿ ಅಂತ ತುಂಬಾ ಅಸಾಲ್ಟ್ ಆಗಿ ಹೇಳ್ತಾ ಇರ್ತಾನೆ. ಹುಡ್ಗಿ ಕೆಲವು ಒದೆ ತಿನ್ಬಿಟ್ಟು ನಿಂಗೆ ಸ್ವಲ್ಪನೂ ನಾಚಿಕೆ ಎಲ್ಲ ಕಣ ಅಂತ ಹೇಳಿ ಇಬ್ರು ಹಂಗೆ ಮಾತಾಡ್ಕೊಂಡ್ ಬರ್ತಾರೆ. ಅದಕ್ಕೆ ರಾಕಿ ಇವ್ಳ ಮುಖ ನೋಡ್ಕೊಡೆ ಸರಿಯಾಗಿ ಮಾತಾಡ್ಸಿಲ್ಲ. ಅದಾದ್ಮೇಲೆ ಇವ್ರಿಬ್ರು ಸ್ಟ್ರೇಟ್ ಆಗಿ ಈಗ ಜಗಳ ನಡೀತಾ ಇರುತ್ತಲ್ಲ, ಅಂದ್ರೆ ಕ್ಲಾಸ್ ಪ್ರೆಸಿಡೆಂಟ್ ಗೆ ಎಲೆಕ್ಷನ್ ನಡೆಯುತ್ತಲ್ವ, ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ಕೈಫರ್ಗೂ ಮತ್ತೆ ಡೇವಿಡ್ ಗೆ ಸರಿಯಾದ ಜಗಳ, ಒಬ್ರಿಗೊಬ್ರು ಹೊಡ್ಕೊಂತಾ ಇರ್ತಾರೆ. ಎಲ್ಲರೂ ಅಲ್ಲಿರೋರೆಲ್ಲ ಕೇಫರ್ ಅಂತಾನೆ ಎಂಕರೇಜ್ ಮಾಡ್ತಾ ಇರೋದು. ಆದ್ರೆ ಇವಳು ಒಬ್ಳೆ ಡೇವಿಡ್ ಅಂತ ಹೇಳಿ ಜೋರಾಗಿ ಕೋತಿ ತರ ಎಗಿರ್ತಾ ಇರ್ತಾಳೆ. ಅಲ್ಲಿ ಅವ್ರಿಬ್ರಿಗೇನು ಜಗಳ ನಿಂತಿಲ್ವೇ, ಸರಿಯಾಗಿ ಹೊಡೆದಾಡ್ಕೊಂತ ಇರ್ತಾರೆ. ಅದ್ರಲ್ಲೂ ಕೇಫರ್ ಹೇಳ್ಬೇಕಾ, ಡೇವಿಡ್ ಮುಖಕ್ಕೆ ಸರಿಯಾಗಿ ಗುದ್ದು ಅಂತ ಗುದ್ಬಿಟ್ಟ, ಬೆನ್ ಮೇಲೆ ಬೇರೆ ಸರಿಯಾದ ಏಟು. ಒಂದ್ ಸ್ಟೇಜ್ ಗೆ ಡೇವಿಡ್ ಕೆಳಗಡೆ ಬಿದ್ದೇ ಬಿಟ್ಟ, ಕೇಫರೇ ವಿನ್ ಆಗಿದ್ದು. ನಾನೇ ಕ್ಲಾಸ್ ಪ್ರೆಸಿಡೆಂಟ್ ಅಂತ ಕೇಫರ್ ಖುಷಿಯಾಗಿ ಹೇಳ್ತಾ ಇದ್ರೆ ಎಲ್ಲರೂ ಅವನು ನಂಗೆ ಎಗಲ್ ಮೇಲೆ ಕೂರ್ಸ್ಕೊಂಡು ಕೇಫರ್ ಅನ್ಕೊಂಡು ಹೊರಟೋದ್ರು. ಡೇವಿಡ್ ನ ಪಾಪ ಯಾರು ಕೇರೆ ಮಾಡ್ಕೊಂಡಿಲ್ಲ. ಇವನೇ ಕ್ಲಾಸ್ ಪ್ರೆಸಿಡೆಂಟ್ ಆಗ್ಬೇಕಾ, ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ ಅನ್ಕೊಂಡು ಅಲ್ಲೋಗಿ ಡೇವಿಡ್ ಗೆ ಹೆಲ್ಪ್ ಮಾಡ್ಬೇಕು ಅಂತ ನೋಡ್ತಾಳೆ. ಅವ್ನಂಗೆ ಮುಖ ಸಿಂಗಡಿಸ್ತಾನೆ, ನೀನ್ ಯಾಕೆ ಇವಾಗ ನನ್ಗೆ ಹೆಲ್ಪ್ ಮಾಡ್ತಾ ಇದೀಯಾ, ಅದೆಲ್ಲ ಏನು ಬೇಕಾಗಿಲ್ಲ ಬಿಡು ಅಂದ್ರೆ ಅವಳ ಅಂತಾಳೆ, ಹೆಲ್ಪ್ ಮಾಡೋದಕ್ಕೆ ರೀಸನ್ ಏನಾದ್ರು ಬೇಕಾ, ತಗೋ ಶರ್ಟ್ ಹಾಕೋ ಬಾ, ಎದ್ದೇಳು ನಿಧಾನಕ್ ಬಾ ಅಂತ ಹೇಳಿ ಕ್ಲಾಸ್ ರೂಮ್ ಗೆ ಇವಳು ಸ್ವಲ್ಪ ಹೆಲ್ಪ್ ಮಾಡಿ ಕರ್ಕೊಂಡು ಹೋಗ್ತಾಳೆ. ಇದರಿಂದ ಡೇವಿಡ್ ಕೂಡ ಸ್ವಲ್ಪ ಹೀರೋಯಿನ್ ಗೆ ಫ್ರೆಂಡ್ ಆಗ್ಬಿಟ್ಟ. ಯಾವಾಗೇ ಆಗ್ಲಿ ಅವಳು ಪಕ್ಕ ಸೀಟ್ ಅಲ್ಲಿ ಯಾರು ಕುತ್ಕೊಳ್ತಾ ಇರ್ಲಿಲ್ಲ, ಅವಳ ಹತ್ರ ಯಾರು ಅಷ್ಟಾಗಿ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಸಿಯಾನು ಮತ್ತೆ ಡೇವಿಡ್ ಇಬ್ರು ಜೆಗೆ ಫ್ರೆಂಡ್ ಆಗಿರ್ತಾರೆ. ಅವ್ರಿಬ್ರಿಗೆ ಅವಳು ಊಟ ಕೂಡ ತಂದಿರ್ತಾಳೆ. ಈ ತರ ಇವರೆಲ್ಲ ಶೇರ್ ಮಾಡ್ಕೊಂಡು ತಿಂತಾ ಇರೋದ್ರ ನೋಡಿ ಹಿಂದ್ಗಡೆ ಇರೋ ಕೇಫರ್ಗೂ ಮತ್ತೆ ಯೂರಿಗೆಲ್ಲ ಸಖತ್ ಉರಿತಾ ಇರುತ್ತೆ. ಯಾಕಂದ್ರೆ ಸ್ವಲ್ಪ ಇವಳೇನ್ ಎಲ್ಲರ ಹತ್ರ ಫ್ರೆಂಡ್ಶಿಪ್ ನ ಮಾಡ್ಕೊಂತಾ ಇದ್ದಾಳೆ, ಎಲ್ಲರೂ ಇವಳಿಗೆ ಫ್ರೆಂಡ್ ಆಗ್ತಿದ್ದಾರೆ ಅಂತ. ಈ ತರ ಇರ್ಬೇಕಾದ್ರೆ ಕ್ಲಾಸ್ ಅಲ್ಲಿ ಒಂದ್ ಹುಡುಗ ಬಂದು ಅನೌನ್ಸ್ ಮಾಡ್ತಾನೆ, ಈ ಪೀರಿಯಡ್ ಬರ್ಬೇಕಾಗಿರೋ ಟೀಚರ್ ಬರಲ್ವಂತೆ, ಸೊ ನಮ್ಮನ್ನೆಲ್ಲ ಸ್ಪೋರ್ಟ್ಸ್ ಪೀರಿಯಡ್ ಗೆ ಹೋಗಕ್ ಹೇಳಿದಾರೆ, ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲರೂ ಎದ್ ನಿಂತ್ಕೊಂಡು ಹುಡುಗಿದಾಳೆ ಅಂತ ಕೂಡ ನೋಡಿಲ್ಲ, ಎಲ್ಲ ಹುಡುಗರೇ ತಾನೆ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರ ಬಟ್ಟೆಗಳನ್ನ ಬಿಚ್ಚಿ ಬೇರೆ ಬಟ್ಟೆಗಳು ಹಾಕೊಳಕ್ಕೆ ಶುರು ಮಾಡ್ಬಿಟ್ರು. ಇವಳ ಅಯ್ಯೋ ಏನ್ರ ಮಾಡ್ತಾ ಇದ್ದೀರಾ, ಇರೋ ನಾಳಿಂದ ಹೊರಟೋಗ್ತೀನಿ ಅಂತ ಕಣ್ ಮುಚ್ಕೊಂತಾ ಇರ್ತಾಳೆ. ಆದ್ರೆ ಕೇಫರ್ನ ನೋಡಿದ್ರೆ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆದ್ರೆ ಫೀಲ್ ಅಂತ ಕಾಣಿಸುತ್ತೆ. ಸ್ವಲ್ಪ ಅಡ್ಮೈರ್ ಮಾಡಿ ನೋಡ್ತಾ ಇರ್ತಾಳೆ. ಇದನ್ನ ಸಿಯಾನ್ ಗಮನಿಸ್ಬಿಟ್ಟ, ಏನು ವ್ಯೂ ತುಂಬಾ ಚೆನ್ನಾಗಿದ್ಯಾ, ಫ್ರೀ ಶೋ ಅಲ್ವಾ, ಹೋಗು ಇನ್ನು ಸ್ವಲ್ಪ ಮುಂದೆ ನಿಂತ್ಕೊಂಡು ನೋಡೋಗು ಅಂದ್ರೆ ಇವಳಿಗೆ ಟೆನ್ಷನ್ ಆಗುತ್ತೆ. ಕತ್ತೆ ಬಾಯ್ ಮುಚ್ಕೊಂಡಿರೋ ನಾನು ಫಸ್ಟ್ ಇಲ್ಲಿಂದ ಹೋಗ್ತೀನಿ ಅಂತ ಅವಳ ಬಟ್ಟೆ ತಗೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಆ ಕಡೆ ಯೂರಿಗೆ ಗೊತ್ತಿಲ್ಲದೆ ಡಿಕ್ಕಿ ಹೊಡೆದ್ಬಿಟ್ಲು. ಇನ್ನೇನ್ ಬೀಳಕ್ಕೆ ಹೊರಟೋಗ್ತಾಳೆ ಕೆಳಗಡೆ. ಆಗ ಯೂರಿನೇ ಹಿಡ್ಕೊಳ್ಳೋದು. ಇವರಿಬ್ರು ಇದ್ರೆ ಸ್ವಲ್ಪ ಕ್ಲೋಸ್ ಆಗಿರೋದ್ರ ನೋಡ್ಬಿಟ್ಟು ಅಲ್ಲಿರೋ ಹುಡುಗರೆಲ್ಲ ಇವರಿಬ್ರ ಮಧ್ಯೆ ಏನೋ ನಡೀತಾ ಇದೆ ಅನ್ನೋ ತರ ಗೆಲಿ ಮಾಡ್ಕೊಂಡು ಮಾತಾಡಕ್ಕೆ ಶುರು ಮಾಡ್ಬಿಟ್ಲು. ಅವಳು ನಾಚಿಕೆ ಪಟ್ಟು ಆ ಡ್ರೆಸ್ ನ ತಗೊಂಡು ಅಲ್ಲಿಂದ ಓಡು. ಇನ್ನೊಂದ್ ಕಡೆ ಈ ಮೇನ್ ಬಿಲ್ಡಿಂಗ್ ಅಲ್ಲಿ ತೋರಿಸ್ತಾರೆ. ಅವತ್ತು ಸಿ ಸೆಕ್ಷನ್ ಅಲ್ಲಿ ಇದ್ದ ಅಲ್ವಾ ಒಂದು ಹುಡುಗ, ಕ್ಯಾಂಟೀನ್ ಹತ್ರ ಕೂಡ ಜೆ ಮಾತಾಡ್ಸಿರ್ತಾಳಲ್ವಾ ರಾಕಿ ಅವ್ರ ಫ್ರೆಂಡ್, ಆ ಹುಡುಗ ಮತ್ತೆ ಹ್ಯಾರಿಸ್ ಅವರೆಲ್ಲ ಕುತ್ಕೊಂಡಿರ್ತಾರೆ. ಆಗ ಅವ್ನ್ ಹೇಳ್ತಾನೆ, ಹ್ಯಾರಿಸ್, ಈ ಸೆಕ್ಷನ್ ಈ ಹುಡುಗರೆಲ್ಲ ಪಿಟಿ ಪೀರಿಯಡ್ ಗೆ ಅಂತ ಹೋಗಿದ್ದಾರೆ ಅಂತ, ನಾವು ಅಲ್ಲಿ ಹೋಗೋಣವಾ, ಸಖತ್ ಫನ್ ಆಗಿರತ್ತೆ, ಅವ್ರನ್ನೆಲ್ಲ ಚೆನ್ನಾಗಿ ಗೇಲಿ ಮಾಡ್ಬೋದು ಅಂದಾಗ ಹ್ಯಾರಿಸ್ ಹೇಳ್ತಾನೆ, ನಮಗೂ ಅವ್ರಿಗೂ ಆಗಲ್ವಲ್ಲ, ಗೊತ್ತಿದ್ದು ಏನಕ್ಕ ಹೋಗೋದು, ಬಾಯ ಮುಚ್ಕೊಂಡು ಇರೋ ಅಂತ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಹ್ಯಾರಿಸ್ ಅವರ ಗರ್ಲ್ ಫ್ರೆಂಡ್ ಎಲ್ಲ ಇರ್ತಾಳಲ್ವಾ, ಅವಳು ಬರ್ತಾಳೆ. ಅವಳು ಕೂಡ ಸ್ಪೋರ್ಟ್ಸ್ ವೇರ್ ನ ಹಾಕೊಂಡೆ ಬಂದಿರ್ತಾಳೆ. ಅಂದ್ರೆ ಅವಳಿಗೆ ಅದೇ ಸ್ಪೋರ್ಟ್ಸ್ ನಡೆಯೋ ಜಾಗದಲ್ಲೇ ಅವಳಿಗೆ ಜಿಮ್ ಕ್ಲಾಸ್ ಇರುತ್ತೆ. ಸೊ ಅವಳು ಅಲ್ಲಿಗೆ ಹೋಗ್ತಿದ್ದಾಳೆ ಅಂತ ಹೇಳಿ ಹ್ಯಾರಿಸ್ ಬಾ ನನ್ ಜೊತೆ ಅಂತ ಕರೀತಾಳೆ. ಅದಕ್ಕೆ ಈ ರಾಕಿ ಫ್ರೆಂಡ್ ಇದ್ದ ಅಲ್ವಾ, ಅವ್ನ್ ಹೇಳ್ತಾನೆ, ಓಕೆ ಸೆಕ್ಷನ್ ಈ ಹುಡುಗರಿದ್ದಾರೆ, ಬಾ ಹೋಗೋಣ ಅಂದ್ರೆ ನೀನ್ ಬಂದಿಲ್ಲ, ಇವಾಗ ಇವಳಿಗೋಸ್ಕರ ಆದ್ರೂ ನೀನ್ ಬರ್ಲೇಬೇಕಲ್ವಾ ಅನ್ನೋ ತರ ಹೇಳಿದಾಗ ಹ್ಯಾರಿಸ್ಗೆ ಟೆನ್ಷನ್ ಆಗೋಯ್ತು. ಅದ್ರಲ್ಲೂ ಅವ್ನ್ ಬೇರೆ ಬಾ ಇಟ್ಕೊಂಡ್ ಸುಮ್ನೆ ಇಲ್ದೆ, ನೀನ್ ಸ್ಪೋರ್ಟ್ಸ್ ಕ್ಲಾಸ್ ಕಡೆ ಹೋಗ್ತಾ ಇದ್ಯಾ, ಅಲ್ಲೇ ಸೆಕ್ಷನ್ ಅವ್ರು ಕೂಡ ಇದಾರಂತೆ, ನಿಮ್ ಎಕ್ಸ್ ಬಾಯ್ ಫ್ರೆಂಡ್ ಕೂಡ ಅಲ್ಲೇ ಇದ್ದಾನೆ ಅಂತ ಹೇಳಿದಾಗ ಇವಳಿಗೆ ಇನ್ನಷ್ಟು ಕೋಪ ಬರುತ್ತೆ. ಎಕ್ಸ್ ಬಾಯ್ ಫ್ರೆಂಡ್ ಅಲ್ಲ ಕಣೋ, ಎಕ್ಸ್ ಬಾಯ್ ಫ್ರೆಂಡ್ಸ್ ಅಂತ ಹೇಳ್ಬೇಕು, ಯಾಕಂದ್ರೆ ಯೂರಿ ಮತ್ತೆ ಕೇಫರ್ ಇಬ್ರು ಅಲ್ಲೇ ತಾನೆ ಇರೋದು ಅಂತ ಇಬ್ಬರಿಗೂ ಇವಳಿಗೆ ಸಂಬಂಧ ಇದೆ ಅನ್ನೋ ತರ ಮಾತಾಡಿದಾಗ ಇವಳಿಗೊಂಥರ ಕೋಪ ಬಂದ್ಬಿಡ್ತು. ಹ್ಯಾರಿಸ್ಗೆ ಇನ್ನಷ್ಟು ಕೋಪ ಬಂದ್ಬಿಡ್ತು. ಬಾಯ ಮುಚ್ಕೊಂಡು ನಿಮ್ ಕೆಲಸ ನೀವ್ ನೋಡ್ರಿ ಅಂತ ಬೈದ್ ಕಳಿಸ್ಬಿಟ್ಟ. ಅದಾದ್ಮೇಲೆ ಹ್ಯಾರಿಸ್ ಆ ಎಲ್ಲಾನ ಕೂಡ ಕರ್ಕೊಂಡು ಆ ಸ್ಪೋರ್ಟ್ಸ್ ರೂಮ್ ಗೆ ಬರ್ತಾನೆ. ಇಲ್ಲಿ ನೋಡಿದ್ರೆ ಮೇಡಮ್ ಅವ್ರಿಗೇನು ಎಕ್ಸರ್ಸೈಸ್ ಹೇಳ್ಕೊಡ್ತಾ ಇದಾರೆ, ಡಿಫ್ರೆಂಟ್ ಆಗಿದೆ ಎಕ್ಸರ್ಸೈಸ್.
ಅದನ್ನ ಮಾಡ್ತಾ ಇರ್ತಾರೆ. ಈ ತರ ಹ್ಯಾರಿಸ್ ಮತ್ತೆ ಆ ಹುಡುಗಿ ಇಬ್ರು ಬಂದು ಅಲ್ಲಿ ಕೂತ್ಕೊಳ್ತಾರ. ಹ್ಯಾರಿಸ್ ಬೇಕಂತಾನೆ ಕೇಫರ್ಗೆ ಮುಖ್ಯವಾಗಿ ಇವ್ರಿಗೆ ಕೂಡ ಅಲ್ಲ ರೇಗಿಸ್ಬೇಕು ಅಂತ ಹೇಳಿ ಅವಳ ಮೇಲೆ ಕೈ ಹಾಕೊಳ್ಳೋದೇನು, ಮುತ್ಕೊಡೋದೇನು, ಅವಳನ್ನ ಮುದ್ ಮಾಡೋದೇನು ಅಂತ ಬೇಕಂತಾನೆ ಕೇಫರ್ ಮುಂದೆ ಇತ್ರಲ್ಲ ಮಾಡ್ತಾ ಇರೋದ್ರಿಂದ ಅವ್ನಿಗೆ ಟೆನ್ಷನ್ ಆಗೋಯ್ತು. ಅವ್ರ ಎಕ್ಸರ್ಸೈಸ್ ಮಾಡ್ಕೊಂಡಂಗೆ ಗುರಾಯಿಸ್ಕೊಂಡ್ ನೋಡ್ತಾ ಇರ್ತಾನೆ. ಇವ್ರಿಗೆ ಕೂಡ ಸ್ವಲ್ಪ ಗುರಾಯಿಸ್ತಾ ಇದ್ದಾನೆ, ಬಟ್ ಇವ್ರಿಗಿಂತ ಮೇಲೆ ಕೈಫರ್. ಇದನ್ನೆಲ್ಲ ನಮ್ ಜೆ ಕೂಡ ಗಮನಿಸ್ಬಿಟ್ಲು. ಏನ್ ಇವ್ನ ಹತ್ರ ಗುರಾಯಿಸ್ಕೊಂಡ್ ನೋಡ್ತಿದ್ದಾನೆ ಅಂತ ತಿರುಗಿ ನೋಡಿದ್ರೆ ಹ್ಯಾರಿಸ್ ಪಕ್ಕದಲ್ಲೇ ಎಲ್ಲ ಅನ್ನೋ ಹುಡುಗಿ ಇರ್ತಾಳೆ. ಸುಮಾರು ಸತಿ ಹುಡುಗಿ ಹೆಸರನ್ನ ಕೂಡ ಕೇಳ್ಪಟ್ಟಿರ್ತಾಳಲ್ವಾ. ಇವಳಿಗೆ ಅರ್ಥ ಆಗೋಯ್ತು, ಓಹೋ ಹಂಗಾದ್ರೆ ಇವಳು ನಮ್ ಸೆಕ್ಷನ್ ಅಲ್ಲಿ ಇದ್ದವಳೇನಾ, ಅದಕ್ಕೆ ಕೇಫರ್ ಹೆಸರು ಪಕ್ಕ ಹಾರ್ಟ್ ಹಾಕ್ಬಿಟ್ಟು ಈ ಎಲ್ಲ ಅನ್ನೋ ಹೆಸರು ಹಾಕಿದ್ದ, ಇವ್ನ್ಗೆ ಎಕ್ಸೇನಾ, ಅದಕ್ಕೆ ಇವ್ರ ಹತ್ರ ಗುರಾಯಿಸ್ಕೊಂಡ್ ನೋಡ್ತಾ ಇರೋದು ಅಂತ ಇವಳು ನೋಡ್ಬಿಟ್ಲು. ಜೊತೆಗೆ ನಗ್ತಾ ಇರ್ತಾಳ. ಇದನ್ನ ಆ ಕೇಫರ್ ನೋಡ್ಬಿಟ್ಟು ಅವ್ನ್ಗೆ ಟೆನ್ಷನ್ ಆಗೋಯ್ತು. ಆ ಕಡೆ ಅವ್ನ್ ಬೇರೆ ಆ ಹುಡುಗಿ ಮೇಲೆ ಕೈ ಹಾಕೊಂಡು ಮುದ್ ಮಾಡ್ತಾ ಇದ್ರೆ, ಈ ಕಡೆ ಇವಳು ಬೇರೆ ನಗ್ತಾ ಇದ್ದಾಳ ಅಂತ ಇವ್ನ್ಗೆ ಇನ್ನಷ್ಟು ಪಿತ್ತ ನತ್ತಿಗೆ ಏರ್ಬಿಡ್ತು. ಅಂದ್ರೆ ಜೆ ಅರ್ಥ ಮಾಡ್ಕೊಂಡಿರೋದೇನು, ಹ್ಯಾರಿಸ್ಗೆ ನಾನ್ ತಂಗಿ ಆಗಿದ್ದೀನಿ, ಹ್ಯಾರಿಸ್ ಕೇಫರ್ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಈಗ ಪ್ರೆಸೆಂಟ್ ಬಾಯ್ ಫ್ರೆಂಡ್ ಆಗಿದ್ದಾನೆ, ಅದಕ್ಕೆ ಕೋಪ ಮಾಡ್ಕೊಂಡಿರೋದು ಅಂತ. ಇದನ್ನೆಲ್ಲ ಗಮನಿಸ್ಕೊಂಡಿದ್ದೇನೆ ಕೇಫರ್ ಸುಮ್ನೆ ಇರ್ತಾನ. ಆಮೇಲೆ ಮೇಡಮ್ ಕೂಡ ಸರಿ ಆಯ್ತು ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ರಿ, ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಇನ್ ಅದಾದ್ಮೇಲೆ ಅಲ್ಲಿರೋರೆಲ್ಲ ಒಬ್ಬೊಬ್ರು ಒಂದ್ ಬಾಲ್ ನ ಕೈಗೆ ಎತ್ಕೊಳ್ತಾರೆ. ಎತ್ಕೊಂಡವನು ಅದ್ರಲ್ಲೂ ಕೇಫರ್ ಅಂತೂ ಜಾಸ್ಪರ್ ಮರಿಯಾನೋ ನಿನ್ ಕೈಲಿ ಆದ್ರೆ ಇದನ್ನ ಇಡಿ ಅಂತ ಫೋರ್ಸ್ ಆಗಿ ಒಂದ್ ಬಾಲ್ ನ ಅವಳ ಮೇಲೆ ಹಾಕ್ತಾನೆ. ಇವ್ನ್ ಹಾಕಿದ್ರ ನೋಡ್ಬಿಟ್ಟು ಇನ್ಮಿಕ್ತವ್ರೆಲ್ಲ ಬಾಲ್ಸ್ ಹಾಕಕ್ಕೆ ಶುರು ಮಾಡ್ಬಿಟ್ರು. ಆದ್ರೆ ಸಿಯಾನು ಮತ್ತೆ ಡೇವಿಡ್ ಮಾತ್ರ ಏನ್ ಮಾಡ್ತಾ ಇದ್ರೆ, ಏನಕ್ಕೆ ಸುಮ್ನೆ ಹುಡುಗಿ ಮೇಲೆ ಬಾಲ್ ಹಾಕ್ತಾ ಇದ್ರ, ನಿಲ್ಸಿ ಅಂತ ಹೇಳ್ತಾ ಇದ್ರೆ ಕೂಡ ಯಾರು ನಿಲ್ಲಿಸ್ತಾ ಇಲ್ಲ. ಕೇಫರ್ ಅಂತೂ ಅಟ್ಯಾಕ್ ಬಾಯ್ಸ್ ಅಂತ ಹೇಳಿದ ತಕ್ಷಣ ಎಲ್ಲರೂ ತುಂಬಾ ಫೋರ್ಸ್ ಆಗಿ ಅವಳ ಮೇಲೆ ಬಾಲ್ ಹಾಕಕ್ಕೆ ಶುರು ಮಾಡಿದ್ರು. ಇದನ್ನ ಸ್ವಲ್ಪ ಗಾಬರಿಯಾಗಿ ಹ್ಯಾರಿಸ್ ಮತ್ತೆ ಎಲ್ಲ ಕೂಡ ನೋಡ್ತಾ ಇರ್ತಾರೆ ಏನ್ ನಡೆಯುತ್ತೋ ಏನೋ ಅಂತ. ಆದ್ರೆ ಇನ್ನು ಇಲ್ಲಿ ಹ್ಯಾರಿಸ್ ಎಲ್ಲ ಮೇಲಿಂದ ಕೈ ಎತ್ತಿಲ್ವಲ್ಲ, ಆ ಎಲ್ಲ ನಾನೇ ಗುರಾಯಿಸ್ಕೊಂಡ್ ನೋಡ್ಕೊಂಡಿದ್ದಾನೆ ಕೇಫರು. ಏ ಮರಿಯಾನೋ ಇಲ್ಲಿ ನೋಡು ಅಂತ ಹೇಳಿ ಬಾಲ್ ನ ಸ್ವಲ್ಪ ಫೋರ್ಸ್ ಆಗಿ ಹೊಡಿತಾನೆ. ನೋಡಿ ಆ ಬಾಲ್ ಹೋಗಿ ಹಂಗೆ ಅವಳ ಮುಖಕ್ಕೆ ಬಿದ್ಬಿಡ್ತು. ಜೊತೆಗೆ ಅವಳು ಹಂಗೆ ತಿರ್ಕೊಂಡು ಕೆಳಗಡೆ ಬಿದ್ದೋದ್ಲು. ಇದ್ರ ನೋಡಿ ಎಲ್ಲರಿಗೂ ಸಖತ್ ಗಾಬರಿ ಆಗೋಯ್ತು, ಏನಾಯ್ತೋ ಏನೋ ಅಂತ. ಹ್ಯಾರಿಸ್ ಅಂತೂ ಓಡ್ ಬಂದ್ಬಿಟ್ಟು ಅಯ್ಯೋ ನನ್ ತಂಗಿ ಏನಾಯ್ತು ಅಂತ ಹೇಳಿ ಜೆ ಅಂತ ಮಾತಾಡಿಸ್ತಾ ಇರ್ತಾನೆ. ಇದ್ರ ನೋಡಿ ಕೇಫರ್ಗೆ ಒಂಥರ ಭಯ ಆಗೋಯ್ತು. ಹೇಳ್ಬೇಕಾದ್ರೆ ಒಂದ್ ಸ್ವಲ್ಪ ಫೀಲ್ ಕೂಡ ಮಾಡ್ತಾ ಇದ್ದಾನೆ. ಅವನು ಬೇಕಂತ ಮಾಡಿಲ್ಲ ಇದನ್ನ, ಆ ಎಲ ಮೇಲೆ ಇರೋ ಕೋಪದಲ್ಲೇ ಹಿಂಗ್ ಮಾಡಿದ್ದು. ಬಟ್ ಕೋಪ ಒಬ್ಬರ ಮೇಲೆ ಹೊಡೆಯೋದೊಬ್ಬರನ್ನ ಅದು ಅವ್ನಿಗೆ ಇವಾಗ ಅರ್ಥ ಆಗ್ಲಿಲ್ಲ. ಆದ್ರೆ ಇಲ್ಲಿ ನೋಡಿದ್ರೆ ಇವಳು ಫುಲ್ ಆಗಿ ಬ್ಲಡ್ ಬರ್ತಾ ಇರತ್ತಲ್ಲ, ಇಲ್ಲ ನಾನ್ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾಳೆ. ಅವಳಿಗೆ ಏನೇನೋ ಹಿಂದ್ಗಡೆ ವಾಯ್ಸ್ ಎಲ್ಲ ಕೇಳಿಸ್ತಾ ಇರುತ್ತೆ. ಅಂದ್ರೆ ನಿಮ್ಮಮ್ಮ ಇವಾಗ ಇಲ್ವಲ್ಲ, ನೀನ್ ಮಾತ್ರ ಬದುಕಿದ್ದು ಏನೇ ಮಾಡ್ತೀಯ, ನೀನ್ ಸತ್ತೋಗು ಅಂತ ಹೇಳ್ತಾ ಇರತ್ತಾರ ವಾಯ್ಸು. ಇವಳು ಹಂಗೆ ಭಯ ಪಟ್ಟವಳು, ಇಲ್ಲ ಇದಕ್ ಮೇಲೆ ನಾನ್ ಸುಮ್ನೆ ಇರಲ್ಲ ಅಂತ ಅವಳು ಏನೋ ಒಂದ್ ಇಮ್ಯಾಜಿನೇಷನ್ ಅಲ್ಲಿ ಮಾತಾಡ್ತಾ ಇದ್ದಾಳೆ. ಇದನ್ನೆಲ್ಲ ಗಮನಿಸ್ತಾರ ಹ್ಯಾರಿಸ್. ಏನಿಲ್ಲ ಏನಿಲ್ಲ, ಸಮಾಧಾನ ಮಾಡ್ಕೋ, ಸ್ವಲ್ಪ ಉಸಿರ್ನ ಎಳೆದು ಬಿಡು, ಏನಾಗಿಲ್ಲ ಅಂತ ಹೇಳ್ತಿ ಹೆಂಗೆಂಗೋ ಅವಳನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ಬಟ್ ಅವಳು ಇನ್ನೂ ನಿಧಾನಕ್ಕೆ ಬರ್ಲಿಲ್ಲ. ಇದ್ರ ನೋಡಿ ಒಂಥರ ಕೇಫರ್ಗೆ ಭಯ ಆಗೋಯ್ತು. ಎಲ್ಲರೂ ಸಖತ್ ಶಾಕಿಂಗ್ ಅಲ್ಲಿ ಇರ್ತಾರೆ. ಹ್ಯಾರಿಸ್ ಅಂತೂ ಕೇಫರ್ನ ಸರಿಯಾಗಿ ಬೈತಾ ಇರ್ತಾನೆ, ನಿನ್ಗೇನ್ ಕಣ್ಣು ಮಿಣ್ಣು ಇಲ್ವೇನೋ, ಹಂಗೇನೇನೋ ಹೊಡಿಯೋದು ಅಂತ ಹೇಳಿ. ಸ್ವಲ್ಪ ತಲೆ ಟೀಚರ್ ಕೂಡ ಬಂದ್ಬಿಟ್ರು. ಅಂದ್ರೆ ಹೇಳ್ತಾ ಇದಾರೆ ನರ್ಸ್ ರೂಮ್ಗೆ ಕರ್ಕೊಂಡು ಹೋಗ್ರಿ, ಬೇಗ ಮೆಡಿಕಲ್ ರೂಮ್ಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾರೆ. ಈ ತರ ಇವಳು ಇನ್ನೂ ಶಾಕ್ ಇಂದ ಹೊರಗಡೆ ಬಂದಿಲ್ಲ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಮುಂದೆ ಬರೋ ಎಪಿಸೋಡ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.